ನಮಸ್ತೆ. ನನ್ನ ಹೆಸರು ಶಿವಣ್ಣ ಅಂತ ಕೊಣನೂರು ಭಾಗದಿಂದ ಬಂದಿದ್ದೇನೆ. ನಾವು ಯಾವುದೇ ಬೆಳೆ ಮಾಡಿದ್ರೂ ಒಳ್ಳೆ ಚೆನ್ನಾಗಿ ಬರ್ತದೆ ಅಂದರೆ ಅದಕ್ಕೆ ಹಲವಾರು ರೀತಿಯ ಶಿಲೀಂಧ್ರ ರೋಗಗಳು ಬರ್ತವೆ. ಶಿಲೀಂಧ್ರ ರೋಗಗಳು ಯಾಕೆ ಬರ್ತವೆಯಪ್ಪ ಅಂದರೆ ಹವಾಮಾನ ವೈಪರೀತ್ಯದಿಂದ ಮಳೆ ಜಾಸ್ತಿ ಅತಿ ಮಳೆ ಜಾಸ್ತಿ ಆದಾಗ ನೀರು ನಿಂತಾಗ ಒಂದು 15 ದಿನ 20 ದಿನ ನೀರು ನಿಂತಾಗ ಶಿಲೀಂಧ್ರ ರೋಗಗಳು ಜಾಸ್ತಿ ಬರ್ತವೆ. ಆ ಶಿಲೀಂಧ್ರ ರೋಗಗಳು ಬಂದ ಮೇಲೆ ಏನೇನು ಪ್ರಾಬ್ಲಮ್ ಬರ್ತದೆ ಅಂದರೆ ಶಿಲೀಂಧ್ರ ರೋಗಗಳು ಪನಮ ಕಾಯಿಲೆ ಆಗಿರ್ಬೋದು, ಹಳ್ಳುದ್ರ ರೂಪ ಆಗಿರ್ಬೋದು, ಶುಂಠಿ ಕೊಳೆ ರೋಗ ಆಗಿರ್ಬೋದು, ಕರ್ಗಡ್ಡೆ ಆಗಿರ್ಬೋದು, ಮತ್ತು ಎಲೆ ಬೂಸ್ಟ್ ಬರೋದು ಎಲೆ ಮುದ್ರು ರೋಗ ಆಗಿರ್ಬೋದು, ಎಲೆಚುಕ್ಕಿ ರೋಗ ಆಗಿರ್ಬೋದು, ಇನ್ನೂ ಹಲವಾರು ರೋಗಗಳು ಬರ್ತವೆ. ಸುಮಾರು 2000 ರೋಗಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಅದು ದಟ್ ಈಸ್ ಪೋಸ್. ಇದಕ್ಕೊಂದು ಜೋರು ಚಪ್ಪಾಳೆ ಕೊಡ್ಬೋದಾ? ಈ ಪೋಸು ನಾವು ಪೌಡ್ರ್ ರೂಪದಲ್ಲಿರ್ತದೆ. 100 ಗ್ರಾಮ್ ಇದು ಪೌಡ್ರ್ ರೂಪದಲ್ಲಿರ್ತದೆ. 100 ಲೀಟ್ರ್ ನೀರಿಗೆ ಹಾಕ್ಕೊಂಡು ಇದು ಡ್ರಂಚಿಂಗು ಮಾಡ್ಬೋದು, ಮತ್ತು ಎಲೆ ಮೇಲೂ ಫ್ರೈ ಮಾಡ್ಬೋದು. ಇದನ್ನು ನಾವು ಹೊರಗಡೆ ಜಗತ್ತಿನಲ್ಲಿ ಕೆಮಿಕಲ್ ತಂದು ಕಾಯಿಲೆ ಬಂದ ಮೇಲೆ 10 ಸರಿ ಹೊಡೆಯೋದಕ್ಕೆ ನಾವು ಕಾಯಿಲೆ ಬರೋದು ಮುಂಚಾಗಿ ನಮ್ಮ ಪ್ರಾಡಕ್ಟ್ನ 2 ರಿಂದ 3 ಸರಿ ಯೂಸ್ ಮಾಡಿದರೆ ಕಾಯಿಲೆ ಅವಾಯ್ಡ್ ಮಾಡ್ಬೋದು. ಅದರಿಂದ ತುಂಬ ಅದ್ಭುತವಾಗಿ ರಿಸಲ್ಟ್ ಬರ್ತದೆ. ಇದನ್ನು ನಾನು ನನ್ನ ಎಲ್ಲ ಬೆಳೆಗೂ ಹಾಕಿದ್ದೀನಿ. ಅಡಿಕೆ, ಕಲ್ಲಂಗಡಿ, ಜೋಳ, ಶುಂಠಿ ಎಲ್ಲ ಬೆಳೆಗೂ ಹಾಕಿದ್ದೀನಿ. ಒಳ್ಳೆ ರಿಸಲ್ಟ್ ಅದೇ. ಇದನ್ನು ನೀವು ಎಲ್ಲ ಹಾಕಿ ಒಳ್ಳೆ ಆರ್ಥಿಕವಾಗಿ ಒಳ್ಳೆ ಲಾಭ ಬರ್ತದೆ, ಹೆಚ್ಚಿನ ಇಳುವರಿ ಬರ್ತದೆ. ಕೆಮಿಕಲ್ ಹಾಕಿ ಕಮ್ಮಿ ಇಳುವರಿ ತೆಗೆಯೋದಕ್ಕಿಂತ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕಿ ಹೆಚ್ಚು ಇಳುವರಿ, ಹೆಚ್ಚು ಅಂದರೆ 20 ರಿಂದ 30% ಹೆಚ್ಚಿಗೆ ನಿಮ್ಮ ತೆಗೆಯೋ ಇಳುವರಿಯಲ್ಲಿ ಹೆಚ್ಚು ಇಳುವರಿ ಬರ್ತದೆ ಅಂತ ಎಲ್ಲ ಬಳಸಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ರೆಜೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೂ ಹಾಗೂ ಇಲ್ಲಿ ಕೂತಿರೋ ಎಲ್ಲ ಟಾಪ್ ಲೀಡರ್ಸ್ಗೂ ಹಾಗೂ ಸಂತೋಷ್ ಸರ್, ಬಿ ಬಸವರಾಜ್ ಸರ್ಗೂ ಹಾಗೂ ಇಲ್ಲಿ ಎಲ್ಲ ಸೇರಿರುವ ನನ್ನ ರೈತರ ಮಿತ್ರರಿಗೂ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರೇಜಸ್ ಇಂಡಿಯಾ. ನಾನೀಗ ಇನ್ನೊಂದು ಅದ್ಭುತವಾದ ಪ್ರಾಡಕ್ಟನ್ನು ತಿಳಿಸ್ಕೊಡೋಕ್ಕೆ ಒಬ್ಬ ಗೃಹಿಣಿ ಆಗಿ ಯಾವ ರೀತಿ ಬೆಳಿಬೋದು ಅನ್ನೋನ್ನ ತೋರಿಸ್ಕೊಟ್ಟಿದ್ದ ನಮ್ಮ ಹರಿಣಿ ಮೇಡಮ್ರನ್ನ ನಾನು ವೆಲ್ಕಮ್ ದ ಸ್ಟೇಜ್. ಥ್ಯಾಂಕ್ ಯು ಶಿವಣ್ಣ ಸರ್. ಒಂದು ಜೋರು ಚಪ್ಪಾಳ ಮುಖಾಂತರ ಶಿವಣ್ಣ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಣ. ನನ್ನ ಹೆಸರು ಹರಿಣಿ ಅಂತ. ನಾನು ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಈ ಇಂಡಸ್ಟ್ರಿನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಚಿಕ್ಕಪ್ಪ ಆದ ಲೋಕೇಶ್ ಸರ್ ಅವರಿಗೆ ಯಾವಾಗಲೂ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಮಹಿಳೆಯಾಗಿ ನಾನಿವತ್ತು ಹೇಳುವಂಥ ಪ್ರಾಡಕ್ಟು ಫೆಂಪವರ್ ಬಗ್ಗೆ ಮಹಿಳೆಯಾಗಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಮಹಿಳೆಯರಿಗೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಎಲ್ಲರ ಹತ್ರನೂ ಹೇಳ್ಕೊಳ್ತೀವಿ. ಇನ್ನು ಕೆಲವು ಸಮಸ್ಯೆಗಳನ್ನ ನಮಗೆ ಹೇಳ್ಕೊಳಕ್ಕಾಗದಿರೇ ಇರುವಂಥ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ, ಹೇಳ್ಕೊಳಕ್ಕಾಗಲ್ಲ. ಏನಪ್ಪ ಅಂತ ಹೇಳಿದ್ರೆ ನಾವು ಈಗಿನ ಜೀವನ ಶೈಲಿಯಲ್ಲಿ ನಾವು ಹೆಚ್ಚಾಗಿ ಜಂಕ್ ಫುಡ್ಗಳನ್ನ ತಿನ್ನುವಂಥದ್ದೇ ಇರಲಿ, ನಾವು ಕೆಮಿಕಲ್ ಯುಕ್ತ ವಿಷಾಹಾರವನ್ನು ನಾವು ತಿಂತಾ ಇರ್ತೀವಿ. ಅದರಿಂದ ನಮ್ಮ ಹಾರ್ಮೋನ್ಸ್ಗಳು ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನಾವು ಏನು ಮಂತ್ಲಿ ಪೀರಿಯಡಲ್ಲಿ ನಾವು ಏನೆಲ್ಲ ಅನುಭವಿಸ್ತೀವಿ ಅಂದರೆ ತುಂಬ ಹೊಟ್ಟೆ ನೋವು ಇರುವಂಥದ್ದು, ತುಂಬ ತಿಂಗಳಾನ್ಗಟ್ಟಲೆ ಬ್ಲೀಡಿಂಗ್ ಆಗುವಂಥ ಸಮಸ್ಯೆಗಳು, ಮಕ್ಕಳಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗುವಂಥದ್ದು, ಬೇಗ ಋತುಮತಿ ಆಗುವಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ಯಾಕೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಕೆಮಿಕಲ್ ಯುಕ್ತ ಆಹಾರನ ಸೇವಿಸೋದ್ರಿಂದ. ನಾವು PCOD ಇರಲಿ, PCOC ಇರಲಿ, ಎಲ್ಲ ಸಮಸ್ಯೆಗಳಿಗೂ ನಮಗೆ ಒಂದು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಇದು ಸ್ವತಃ ನನ್ನ ಮಗಳಿಗೆ ನಾನು PCOD ಸಮಸ್ಯೆಯಿಂದ ಮತ್ತು ಇರ್ರೆಗ್ಯುಲರ್ ಪೀರಿಯಡಿಂದ ಅವಳು ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ಲು. ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಪೀರಿಯಡ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಮಗೆ ಎಲ್ಲರೂ ನೋಡಿದ್ರೆ ಕೋಪ ಬರುವಂಥದ್ದು, ನಮ್ಮ ರಕ್ತಹೀನತೆಯಿಂದ ಬಳಲುವಂಥದ್ದು, ನಮ್ಮ ಯಾವುದೇ ಕೆಲಸಕ್ಕೆ ಉತ್ಸಾಹ ಇಲ್ಲದೆ ಇರೋವಂಥದ್ದು, ಎಲ್ಲ ಸಮಸ್ಯೆಗಳು ಕೂಡ ನಾವು ಅನುಭವಿಸೋಕ್ಕಾಗುತ್ತೆ. ಆ ಒಂದು ಸಮಸ್ಯೆ ಇರೋದ್ರಿಂದ ನಾನು ಒಂದು 2 ವರ್ಷ ನಾನು ಎಲ್ಲ ಹಾಸ್ಪಿಟ್ಲ್ಗಳು ನನ್ನ ಮಗಳನ್ನ ಕರ್ಕೊಂಡೋಗಿದೆ. ಆದರೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕಾಗಿರಲಿಲ್ಲ. ಈ ಒಂದು ಪ್ರಾಡಕ್ಟ್ ಸಿಕ್ಕಿದ ನಂತರ ನಮ್ಮ ಮಹೇಶ್ ಸರ್ ನನಗೆ ಅದ್ರ ಬಗ್ಗೆ ಹೇಳಿದ್ರು. ನಾನು ನಮ್ಮ ಮಗಳಿಗೆ ಕೊಟ್ಟು ಅದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಅವಳು ತುಂಬ ಉತ್ಸಾಹದಿಂದ ಇದ್ದಾಳೆ. ಅವತ್ತಿಂದ ಇವತ್ತಿನವರೆಗೂ ಆ ಒಂದು ಪ್ರಾಬ್ಲಮ್ ಇಲ್ಲ. ನಾವು ಸಮಾಜದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಹೆಸರಲ್ಲೇ ತೋರಿಸೋದು ಫೆಂಪವರ್. ಯಾಕಂದರೆ ನಾವು ಹೆಣ್ಮಕ್ಳು ಪವರ್ ಆಗಿದ್ದರೆ ನಮ್ಮ ಫ್ಯಾಮಿಲಿ ಪವರ್ ಆಗಿರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಬಳಲ್ತಿರುವ ನಮ್ಮ ಸುತ್ತಮುತ್ತಲಿನ ಅಕ್ಕ ತಂಗಿಯರು, ತಾಯಂದಿರೆಲ್ಲ ಇರ್ತಾರೆ, ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನ ನೀಡಿ ಅವರಿಗೆ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶನ ಕೊಟ್ಟರೆ ನಾವು ಸಮಾಜದ ಮಹಿಳೆಯರಿಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ.
ಅದರಿಂದ ನಾವು ಈ ಒಂದು ಪ್ರಾಡಕ್ಟ್ನ ನಾವು ಧೈರ್ಯದಿಂದ ಎಲ್ಲರಿಗೂ ಕೊಟ್ಬಿಟ್ಟು ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ಬೋದು. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ನ ನಮಗೆ ನಮ್ಮ ಕಂಪನಿ ಮಾಡಿ ಯಾವಾಗ ಥ್ಯಾಂಕ್ ಯು ಅರವಿಂದ್ ಮೇಡಮ್. ಜೋರು ಚಪ್ಪಳ ಮುಖಾಂತರ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ನಾನು ಅರ್ಕಲಗೂಡು ತಾಲೂಕು ಹಾಸನ ಜಿಲ್ಲೆ ಅಕ್ಕಲವಾಡಿ ಎಂಬ ಗ್ರಾಮದಿಂದ ಬಂದಿದ್ದೀನಿ. ನಾನು ಈ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ LIC ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ ಮತ್ತು ಹೈನುಗಾರಿಕೆ ವ್ಯವಸಾಯ ಮಾಡಿಕೊಂಡಿದ್ದೆ. ಈ ಕ್ಷೇತ್ರಕ್ಕೆ ಬರಲು ಒಂದು ಅವಕಾಶ ಮಾಡಿಕೊಟ್ಟರು ಶಿವಣ್ಣ ಸರ್ ಹಾಗೂ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾಯಿರೋ ಮೋಕ್ಷ ಮೇಡಮ್ ಹಾಗೂ ಮಹೇಶ್ ಸರ್ ಹಾಗೂ ಪ್ರಭು ಸರ್, ಪ್ರೀತಿ ಮೇಡಮ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನನಗೆ ಈ ನಾನು ಬರೋಕ್ಕಿಂತ ಮುಂಚೆ ಈ ಸ್ಟೇಜ್ ಮೇಲೆ ಹಲವಾರು ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡಿದ್ರು. ನನಗೆ ಈಗ ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಾರೆ. ಅದು ಯಾವುದು ಅಂದರೆ ಮಾಸ್ಟರ್ ಪೀಸ್. ಯಾವುದಂದರೆ ನ್ಯೂಟ್ರಿ PH. ಈ ನ್ಯೂಟ್ರಿ PH ಅಂದರೆ ಏನು? ನ್ಯೂಟ್ರಿ PH ಅಂದರೆ ಇದು 0ಯಿಂದ 14, 5ರಿಂದ 6ವರೆಗಿದ್ದರೆ ಭೂಮಿ ಒಳ್ಳೆ ಉತ್ತಮವಾಗಿದೆ ಅಂತ, 7ರಿಂದ 14ವರೆಗಿದ್ದರೆ ಭೂಮಿಲಿ ಏನೂ ಇಲ್ಲ ಅಂತ. ಈ ಪ್ರಾಡಕ್ಟ್ನ ನಾವು ಇದು 100 ಗ್ರಾಮು ಲಿಕ್ವಿಡ್ ರೂಪದಲ್ಲಿರ್ತದೆ. ಇದನ್ನು 200 ಲೀಟ್ರಿಗೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಅದಂತ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಡ್ರೆಂಚಿಂಗ್ ಮಾಡ್ಬೋದು. ಇದು ಮಾಡೋದ್ರಿಂದ ಏನು ಅನುಕೂಲ ಅಂದರೆ ಬೇರಿನ ಆಳಕ್ಕಿಳಿದು ಬೇರಿನ ಆಳಕ್ಕಿಳಿದು ಬೇರಿಗೆ ಲವಣಾಂಶ ಇದು ಖನಿಜಾಂಶ ಎಲ್ಲ ಒದಗಿಸ್ತದೆ. ಮತ್ತು ಇದು ನಾವು ಈಗ ಮನೆಯಲ್ಲಿ ನೀರು ಕಾಯಿಸ್ತೀವಲ್ಲ, ಹೀಟ್ರು, ಅದನ್ನು ನೋಡಿ ಅದರಲ್ಲಿ ಒಂಥರ ವೈಟ್ ಬಂದಿರ್ತದೆ. ಆ ಥರ ಈಗ ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ಟು ಬೇರೆಗೆ ರಾಸಾಯನಿಕ ಎಲ್ಲ ಅಂಟ್ಕೊಂಡಿರ್ತದೆ. ಗಡಸು ನೀರನ್ನು ಮೃದು ನೀರನ್ನಾಗಿ ಮಾಡ್ತದೆ ಇದು. ಮತ್ತು ಬೆಳೆಗೆ ಬೇರೆಗೆ ಮತ್ತು ಬೇರಿನ ಆಳಕ್ಕಿಳಿದು ಬೆಳೆಗೆ ಪೋಷಣೆ ಕೊಡ್ತದೆ. ಹಾಗೂ ಇದನ್ನು ನಾನು ಎಲ್ಲ ಬೆಳೆಗೂ ಬೆಳೆದು ಒಳ್ಳೆ ರಿಸಲ್ಟ್ ಫಲಿತಾಂಶ ತಗೊಂಡಿದ್ದೀನಿ. ನೀವು ಎಲ್ಲ ಬಳಸಿ ಒಳ್ಳೆ ಫಲಿತಾಂಶ ತಗೊಳ್ಳಿ ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂಥ ರೇಜಸ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೂ ಹಾಗೂ ರೇಜಸ್ ಇಂಡಿಯಾ ಕಂಪ್ನಿಗೂ ಇಲ್ಲಿ ಕೂತಿರ್ತಕ್ಕಂಥ ಟಾಪ್ ಲೀಡರ್ಸ್ಗೂ ಹಾಗೂ ಸಂತೋಷ್ P. ಬಸವರಾಜ್ ಸರ್ಗೂ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ರೇಜಸ್ ಇಂಡಿಯಾ. ಬಗ್ಗೆ ಮಾತಾಡಲು ಒಬ್ಬ ಗೃಹಿಣಿಯಾದ ಸಾರಾ ಮೇಡಮ್ ಅವರು ಸ್ಟೇಜ್ ಮ್ಯಾಕ್ ಬರಬೇಕು ಅಂತ ಕೇಳಿ. ಥ್ಯಾಂಕ್ ಯು ಮಹೇಶ್ ಸರ್. ಎಲ್ಲರಿಗೂ ನಮಸ್ಕಾರ. ರೈಸಸ್ ಇಂಡಿಯಾ ಫ್ಯಾಮಿಲಿ, ನನ್ನ ಹೆಸರು ಸಾರಾ. ನಾನು ಮೂಲತಃ ನಾರ್ತ್ ಕರ್ನಾಟಕದಿಂದ ಬಂದಿದ್ದೇನೆ, ಹೊಸಪೇಟೆಯಿಂದ. ಸೊ ನಾನು ಈಗ ನನಗೆ ಕೊಟ್ಟಿರೋಂಥ ಟಾಪಿಕ್ ಬಂದುಬಿಟ್ಟು ನಮ್ಮ ಬ್ಯೂಟಿಫುಲ್ ಪ್ರಾಡಕ್ಟ್ ಆದಂಥ ಕ್ಯೂಟ್ ಎವರ್ ಬ್ರ್ಯಾಂಡಿನ ಸ್ಕ್ರಬ್, ಫೇಸ್ ವಾಶ್ ವಿತ್ ಸ್ಕ್ರಬ್ ಅಂಥೇಳಿ. ಸೊ ಅದ್ರ ಬಗ್ಗೆ ನನಗೆ ಈಗ ಹೇಳೋಕ್ಕೆ, ನಾನು ಅದನ್ನು ಯೂಸ್ ಮಾಡಿ ಮತ್ತು ಅನೇಕ ಜನಗಳಿಗೆ ಕೊಟ್ಟಿದ್ದೀನಿ. ಇದರಲ್ಲಿ ಏನಿದೆ ಅಂತಂದರೆ ನಾವು ನೋಡ್ಬೋದು, ಗೋಲ್ಡನ್ ಸ್ಕ್ರಬ್ ಇರೋದ್ರಿಂದ ನಮ್ಮ ಡೈಲಿ ಬೇಸಸ್ಸಲ್ಲಿ ನಾವು ನೋಡ್ಬೋದು, ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಕ್ಲೆನ್ಸಿಂಗ್, ಟೋನರ್, ಮಾಯ್ಶ್ಚರೈಸರ್ ಆ್ಯಂಡ್ ಸಿರಮ್ ಅಂತ ಯೂಸ್ ಮಾಡ್ತೀವಿ ಪ್ರೊಫೆಷ್ನಲಲ್ಲಿ. ಸೊ ಇದೇನು ಮಾಡುತ್ತೆ ಅಂದರೆ 2 ಟೋನ್ ಅಂತ ಇರೋದನ್ನು 1 ಟೋನಾಗಿ ಮಾಡಿಕೊಡುತ್ತೆ. ಮತ್ತು ಮಡುವೆ, ಕಲೆಗಳು, ಪಿಗ್ಮೆಂಟೇಷನ್ ಇರೋಂಥದ್ದನ್ನು ಕೂಡ ಇದನ್ನು ನಿವಾರಣೆ ಮಾಡಿಕೊಡುತ್ತದೆ. ಸೊ ಇದಕ್ಕೋಸ್ಕರ ಮತ್ತು ಇದರಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಗಳು ಕೂಡ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೇವೆ. ಅಂದರೆ ನಮ್ಮದು ಕೊಲಾಯ್ಸನ್ನು ಬೂಸ್ಟ್ ಮಾಡಿ ನಾವು ಇನ್ನೂ ಹೆಂಗಾಗಿ ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೈಸಸ್ ಇಂಡಿಯಾ ಕಂಪ್ನಿಗೂ ಮತ್ತು ಟಾಪ್ ಆಫ್ ಲೀಡರ್ಗೂ ನಾನು ಧನ್ಯವಾದ ಹೇಳ್ಕೊತಿರ್ತೀನಿ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಗ್ರೇಟೆಸ್ಟ್ ಲೀಡರ್ ಆದಂಥ ಮಹಾದೇವ್ ಸರ್ಗೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಸ್ಟೇಜ್ ಮೇಲೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ, ನನ್ನ ಹೆಸರು ಮಹಾದೇವು. ನಾನು ಪ್ರಿಯಾವಣ್ಣ ತಾಲೂಕು ಬೆಟ್ಟಪ್ಪದಿಂದ ಬಂದಿದ್ದೀನಿ. ಈ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದಲಾಗಿ ನಾನು ಒಬ್ಬ ರೈತನಾಗಿ ಕೃಷಿಲಿ ತೊಡಗಿಸ್ಕೊಂಡಿದ್ದಂತೆ. ನನಗೆ
ಬ್ರೂಪಟರ್ ಕೊಟ್ಟಂಗೆ ಕೃಷಿ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಬೆಸ್ಟು ಪ್ರಾಡಕ್ಟು ಬ್ರೂಪಟರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರೂಪಟರು ರೈತನಿಗೆ ಬೇಕಾಗಿರೋಂಥ ಪ್ರಾಡಕ್ಟು ಅಂದರೆ ಇದನ್ನು ಯಾವ ರೀತಿ ಬಳಕೆ ಮಾಡೋದ್ರಿಂದ ಏನೇನು ಅನುಕೂಲಗಳು ರೈತನಿಗೆ. ಇದು 2 kg ಪ್ಯಾಕೆಟ್ ಇರ್ತದೆ. ಇದು ಹರಳು ರೂಪದಲ್ಲಿ ಇರ್ತದೆ. ಇದು ನೀರನ್ನು ಸಂಪರ್ಕಕ್ಕೆ ಹೋದಾಗ ಕರಗಿ ಬೇರ್ಗೆ ಹೋಗಿ ಎಮ್ಮೆ ಆಯ್ತದೆ. 1ನೇ ಕೆಲಸ. 2ನೇ ಕೆಲಸ ಏನು ಅಂತ ಅಂದರೆ ಭೂಮಿಲಿರೋಂಥ ಹುಳುಗಳನ್ನು ಬೇರನ್ನು ಕಚ್ಚಕ್ಕೆ ಬಂದಾಗ ಬಾಯಿ ಲಾಕಾಗಿ ಪೆರಲೆಸ್ ಆಗಿ 24 ಗಂಟೆ ಒಳಗೆ ಏನಾಯ್ತದೆ, ಹುಳುಗಳು ಸೋತೋಯ್ತವೆ. 2ನೇ ಕೆಲಸ. 3ನೇ ಕೆಲಸ ಏನಪ್ಪ ಅಂತ ಅಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತದೆ. 4ನೇ ಕೆಲಸ ಏನಪ್ಪ ಅಂತ ಅಂದರೆ ಎರೆಹುಳನ ಉತ್ಪತ್ತಿ ಮಾಡ್ತದೆ. 5ನೇ ಕೆಲಸ ಏನಪ್ಪ ಅಂತ ಅಂದರೆ ಬೇರುಗಳ ರೂಟ್ ಡೆವಲಪ್ಮೆಂಟು, ಅಂದರೆ ಮಣ್ಣಲ್ಲಿರೋಂಥ ಲವಣಾಂಶ ಇರ್ಬೋದು, ಕಣಜಾಂಶ ಇರ್ಬೋದು, ರಂಜಕ, ಗಂಧಕ ಇರ್ಬೋದು, ಅದೆಲ್ಲನೂ ಹೀರಿಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತದೆ. ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿ ಕೂತಿರೋಂಥ ಎಲ್ಲ ಸ್ಟಾಫ್ ಲೀಡರ್ಸ್ಗೂ ಬರ್ತಾ ಇದ್ದಾರೆ. ಫಾತಿಮಾ ಮೇಡಮ್, ಸ್ಟೇಜ್ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಮಾದೇವ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಫಾತಿಮಾ ಫಿರ್ದಾಸ್. ನಾನು ಮೈಸೂರಿಂದ ಬಂದಿದ್ದೀನಿ. ಈ ಕ್ಷೇತ್ರಕ್ಕೂ ಬರೋಕ್ಕೂ ಮುಂಚೆ ನಾನು ಆಯುರ್ವೇದಿ ಥೆರಪಿಸ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಸರ್ ಅವಿನಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಹಾಗೆಯೇ ಸರ್ ನನಗೆ 4 ಒಂದು ವೆಲ್ನೆಸ್ ಪ್ರಾಡಕ್ಟ್ನ ಕೊಟ್ಟರು, ಯೂಸ್ ಮಾಡಿ ಮೇಡಮ್ ಅಂತ. ನಾನು ಅದು ಪ್ರಾಡಕ್ಟ್ನ ಸೆಲ್ಫ್ ಯೂಸ್ ಮಾಡಿದೆ. ಅದು ತುಂಬ ಇಷ್ಟವಾಯಿತು. 4 ಪ್ರಾಡಕ್ಟಲ್ಲಿ ಒಂದು ಪ್ರಾಡಕ್ಟ್ ಯಾವುದು ಇಷ್ಟ ಆಯಿತು ಅಂತಂದರೆ ಕ್ಯಾಲ್ಶಿಯಂ ಗೇನರ್ ಪ್ರಾಡಕ್ಟ್ ಇಷ್ಟ ಆಯಿತು. ಇವತ್ತು ತುಂಬ ಖುಷಿ ಆಯ್ತಾ ಇದೆ. ಇವತ್ತು ಯಾಕೆ ಅಂತಂದರೆ ನನಗೆ ಕ್ಯಾಲ್ಶಿಯಂ ಗೇನರ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ನಿಮ್ಮೆಲ್ಲರ ಮುಂದೆ ನನಗೆ ಅವಕಾಶ ಮಾಡಿಕೊಟ್ಟ ರೈಸಸ್ ಇಂಡಿಯಾ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತು ನನಗೆ ಕ್ಯಾಲ್ಶಿಯಂ ಗೇನರ್ ಅಂತಂದರೆ ಸುಮಾರು ನೀವು ಹೇಳ್ದಂಗೆ ನಾವು ತಿಳ್ಕೊಂಡಂಗೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಕ್ಯಾಲ್ಶಿಯಂ ಕೊರತೆ, ಅಂದರೆ ತುಂಬ ಕೊರತೆ ಅವ್ರಿಗೆ ಏನು ಅಂತಂದರೆ ತುಂಬ ಆಪರೇಷನ್ಸ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಆ ಫೇಸಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ. ಅವರು ಹೇಗೆ ಅಂತಂದರೆ ಬಾಡಿಲಿ ಕ್ಯಾಲ್ಶಿಯಂ ಕೊರತೆಗಳಿರ್ತವೆ. ಹಾಗೆಯೇ ಆ ಕೊರತೆಗಳು ಏನೆಲ್ಲ ಇದೆ ಅಂತ ಹೇಳಿದ್ರೆ ಕೊರತೆಯಿಂದ ಕೂದಲು ಉದುರೋದಂತಾಗಿರ್ಬೋದು, ಅಲ್ಲು ಫೇಸ್ ಅಂತ ಆಗಿರ್ಬೋದು, ಹಾಗೆಯೇ ಮೈಕೆ ನೋವಾಗಿರ್ಬೋದು, ಮೂಳೆ ದೊರ್ಬಲ್ತರ ಆಗಿರ್ಬೋದು, ಹಾಗೆಯೇ ಸುಸ್ತಾಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು. ತುಂಬ ಈ ಪ್ರಾಬ್ಲಮಿಂದ ಫೇಸ್ ಮಾಡ್ತಾ ಇರ್ತಾರೆ. ಕೊರತೆಗಳಿಂದ ತುಂಬ ಪ್ರಾಬ್ಲಮ್ ಇರುತ್ತೆ. ಆ ಕೊರತೆಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಹೆಮ್ಮೆಯಾಗಿ ನಾನು ಖುಷಿಯಾಗಿ ನಾನು ತುಂಬ ಹೇಳಕ್ಕೆ ಇಷ್ಟಪಡ್ತಿದ್ದು ವಂಡರ್ಫುಲ್ ಪ್ರಾಡಕ್ಟ್ ಯಾವುದು ಅಂತಂದರೆ ಕ್ಯಾಲ್ಶಿಯಂ ಗೇನರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನಗೆ ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ ನೀವೆಲ್ಲ ಬಂದಿದ್ದೀರಾ, ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ. ನಿಮ್ಗೆ ಯಾರ್ಯಾರ ಒಂದು ಗಿಫ್ಟ್ ಮಾಡಬೇಕು ಅನಿಸಿದ್ರೆ, ನಿಮ್ಗೆ ಏನಾರ ಗಿಫ್ಟ್ ಮಾಡಬೇಕು ಅಂದರೆ ನಮ್ಮಲ್ಲಿ ಒಂದು ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ಕ್ಯಾಲ್ಶಿಯಂ ಗೇನರ್ನ ಪ್ರಾಡಕ್ಟ್ನ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಹಾಗೇನೆ ನಿಮ್ಮ ಸಂಬಂಧಿಕರಿಗಾಗಲಿ ಅವ್ರಿಗೆ ಗಿಫ್ಟ್ಗಾಗಿ ಕೊಟ್ಟರೆ ಅವರು ತುಂಬ ಖುಷಿ ಪಡ್ತಾರೆ. ನೀವು ಅವ್ರಿಗೆ ಒಂದು ಕೊಟ್ಟರೆ ನಿಮಗೂ ಹೆಮ್ಮೆ ಅನಿಸುತ್ತೆ, ಆರೋಗ್ಯ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ರೈಸಸ್ ಇಂಡಿಯಾ ಕಂಪ್ನಿ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ಹೇಮಂತ್ ಸರ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ವೇದಿಕೆ ಮೇಲೆ. ಥ್ಯಾಂಕ್ ಯು ಮ್ಯಾಮ್. ಗುಡ್ ಆಫ್ಟರ್ನೂನ್ ಲೀಡರ್ಸ್. ಶತಾಬ್ದಿ ಎಕ್ಸ್ಪ್ರೆಸ್ மாதிரி ஃபாஸ்ட்டாக கடகட ஆல்ரெடி தமிழ்நாட்டிலேருந்து ஒரு காவேரி எக்ஸ்பிரஸ் ஃபாஸ்ட்டாக கடகடன்னு வரும் ஆல்ரெடி. ஸோ என்னை இன்ட்ரடியூஸ் பண்ணிக்கிறேன். என்னுடைய பேர் ஜே ஹேமநாதன். தமிழ்நாட்டிலேருந்து வந்திருக்கேன். நல்லா சந்தோஷமாக இருக்கீங்களா? எனர்ஜியாக இருக்கீங்களா? சக்ஸஸ் பண்ணலாங்களா? தேங்க்யூ லீடர்ஸ். ஸோ எனக்கு இந்த வாய்ப்பு கொடுத்த மிஸ்டர் சாஃப்ட்வேர் சார் சந்தோஷம் இருக்கு, ஒரு மிகப்பெரிய நன்றி சொல்லிக்கிறேன். ஸோ ப்ரீவியஸ்லி நான் வந்து பார்த்தீங்க அப்படின்னா 2012 இன்ஜினியரிங் முடிச்சுட்டு ஒரு கோர் கம்பெனியில் ஒர்க் பண்ணிட்டு இருந்தேன். ஸோ அந்த டைமில் எனக்கு இந்த வாய்ப்பு கிடைச்சிது. ஸோ இந்த வாய்ப்பு கிடைச்சது மெயின் என்னென்னா என்னுடைய ட்ரீமை ஃபில்ஃபில் பண்ணின்றதுக்காக. ஸோ அந்த கிடைச்சதுனால இன்னைக்கு உங்கள் முன்னே கிடைக்கிற வாய்ப்பு கிடைச்சிது. தேங்க்யூ லீடர்ஸ். ஸோ இன்னைக்கு எனக்கு கொடுத்துருக்க செக்ஷன் வந்து பார்த்தீங்க அப்படின்னா ரைஸ் ஆஃப் 46. ஸோ இன்னைக்கு எல்லாருக்குமே தெரியும், இன்னைக்கு ரொம்ப ஃபாஸ்ட்டாக மக்கள் வந்து பார்த்தீங்க அப்படின்னா ஆரோக்கியத்திலிருந்து டவுன்ஃபாலில் போயிட்டு இருக்காங்க.
சுகர், பிபி, ஆஸ்மா, சைனஸ் ப்ராப்ளம், ஆர்த்தோ இஷ்யூஸ் எல்லா ப்ராப்ளமும் ஆகிட்டு இருக்குங்க, வந்துட்டு இருக்கு. ஸோ இதுக்கெல்லாம் என்ன ரீசன் கேட்டிங்கன்னா, நம்ம ஹெல்த்தி ஃபுட் எடுத்துக்கிறது கிடையாது. மேஜர் வந்து பார்த்தீங்க அப்படின்னா பாடிக்கு விட்டமின்ஸ், மினரல்ஸ் வந்து வெரி இம்பார்ட்டண்ட், ரொம்ப ரொம்ப இம்பார்ட்டண்ட். 13 விதமான விட்டமின்ஸ் மேஜர், 13 விதமான மினரல்ஸ் வெரி இம்பார்ட்டன்ஸ். இந்த மினரல்ஸில் டவுன்ஃபால் ஆச்சுங்க அப்படிங்கன்னா கிரானிக்கல் டிசீஸ்ன்னு சொல்லுவாங்க, ஹார்ட் அட்டாக் வருது, ஓகேங்களா. ஒரு 5-10 இயர்ஸ் இந்த டீஃபால் ஆச்சுங்க அப்படின்னு கேட்டிங்கன்னா சுகர் வரும், ஆஸ்மா, வீசிங் ப்ராப்ளம் எல்லாமே வரும். ஸோ இதுக்காக நம்மளுடைய கம்பெனி வந்து பார்த்தீங்கன்னா ஒரு ஒண்டர்ஃபுல் ப்ராடக்ட் ரைஸ் ஆஃப் 46. இந்த ப்ராடக்ட்ல வந்து பார்த்தீங்க அப்படின்னா எல்லாமே பியூர்லி நேச்சுரல் பேஸ், இயற்கையான முறையில் தயாரிக்கப்பட்டது. மார்க்கெட்டில் இயற்கையாக கிடைக்கிறதுன்றது பெரிய விஷயம். இது வந்து 60 டேப்லெட் இருக்கும், மார்னிங்கில் ஒன்று, நைட்டில் ஒரு டேப்லெட் வந்து ஆஃப்டர் ஃபுட் எடுத்துக்கும் போது நம்ம பாடியில் என்னென்னலாம் சார் பெனிஃபிட் கிடைக்கும் அப்படின்னு கேட்டிங்கன்னா இம்யூனிட்டி பவரை அதிகப்படுத்துறது கிடைக்கும். மேஜர் வந்து லாஸ்ட் டைம் கொரோனா பீரியட் சோ மெனி பீப்புள்ஸ் நிறைய பேர் வந்து இறந்துட்டாங்க. ரீசன் என்ன அப்படின்னு கேட்டிங்கன்னா நோய் எதிர்ப்பு சக்தி, இம்யூனிட்டி பவர் வந்து இல்லை. ஸோ அந்த இம்யூனிட்டி பவர் இம்ப்ரூவ் பண்ணணும் அப்படின்னா ரைஸ் ஆஃப் 46 வந்து எடுத்துக்கலாம். ஸோ உங்கள் வீட்டில் 12, 15, 15 இயர்ஸ் அபோவ் இருக்கிற சைல்டு கூட என்ன பண்ணலாம் அப்படின்னு கேட்டிங்கன்னா அடல்ட்டுக்கு நீங்கள் ப்ரொமோட் பண்ணலாம். ஸோ ஃபர்தராக விஷன் பார்வை வந்து நல்லா இருக்கணும். ஒரு 40-45 இயர்ஸ் அபோவ் போகும்போது உங்களுக்கு வந்து விஷனில் வந்து பார்த்தீங்கன்னா டிஃபிஷியன்சி வரதுக்கு சான்ஸ் இருக்குது. ஸோ இது வரக்கூடாது. 60-70 இயர்ஸ் வரைக்கும் ஹெல்த்தியான விஷன் வேணும் அப்படின்னா அந்த ப்ராடக்ட் யூஸ் பண்ணுங்கள். ஃபர்தர் டயபிட்டிஸ் வரக்கூடாது, யூஸ் பண்ணுங்கள். பிளட் வந்து நல்லா ஹெல்த்தியாக இருக்கணும், யூஸ் பண்ணுங்கள். செல்ஸ் வந்து ஹெல்த்தியாக இருக்கணும், யூஸ் பண்ணுங்கள். ஃபெர்டிலிட்டி ப்ராப்ளம் வருதுங்களா, வரக்கூடாதுன்னா நல்ல பேபி ஃபார்ம் ஆகணுமா, யூஸ் பண்ணுங்க. ஆல் ப்ராப்ளம்ஸ் ரெக்கவர் ஃப்ரம் ஒன் ஹீரோ ரைஸ் ஆஃப் 46. ஸோ இந்த ப்ராடக்ட்டை கொடுத்த மேனேஜ்மெண்ட்டுக்கும் சந்தோஷாருக்கும் ஒரு மிகப்பெரிய நன்றி சொல்லிக்கிறேன். நெக்ஸ்ட் இந்த மேனேஜ்மெண்ட்ல இருக்கிற எல்லா டாப் லீடர்ஸோடைய சக்தி தான் இங்க ஒரு பெரிய பவரா இருக்குது. ஸோ எல்லா லீடர்ஸுக்கும் மிகப்பெரிய நன்றி சொல்லிக்கிறேன். தேங்க்யூ ஸோ மச் லீடர்ஸ். நெக்ஸ்ட் சேம் நேம் ஹேமா மேம், ப்ளீஸ் வெல்கம் ஆன் தி ஸ்டேஜ். ಥ್ಯಾಂಕ್ ಯು ಯಮನಾಥನ್ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹೇಮಾವತಿ ಹರೀಶ್ ಅಂತ. ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪಾಲಾಳಿ ಎಂಬ ಗ್ರಾಮದಿಂದ ಬಂದಿದ್ದೀನಿ. ನಾನು ಈ ಮುಂಚೆ ಒಬ್ಬ ಗೃಹಿಣಿಯಾಗಿದ್ದೆ. ನನಗೆ ಈ ಗೋಲ್ಡನ್ ಆಪರ್ಚುನಿಟಿ ತಂದುಕೊಟ್ಟಿದ್ದು ನಮ್ಮ ಹಸ್ಬೆಂಡ್ ಆದ ಹರೀಶ್ ಅವ್ರಿಗೆ ಎವ್ರಿ ಫುಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಹೆಜ್ಜೆಗೂ ಸಪೋರ್ಟ್ ಮಾಡೋಂಥ ನಮ್ಮ ಮೋಕ್ಷ ಮೇಡಮ್, ಮಹೇಶ್ ಸರ್ಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಾಗೆ ಈಗಾಗಲೇ ನಮ್ಮ ಸಮೃದ್ಧ ಅವರ ಪ್ರಾಡಕ್ಟ್ ಬಗ್ಗೆ ನಮ್ಮ ಲೀಡರ್ಸು ತುಂಬ ಜನ ಚೆನ್ನಾಗಿ ಮಾಹಿತಿ ವಿಚಾರಧಾರೆಗಳನ್ನ ತಿಳಿಸಿದ್ದಾರೆ. ಈಗ ನಾನು ನಮ್ಮ ಸಮೃದ್ಧ ಅವರ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ರೈತರು ಚೆನ್ನಾಗಿ ಬೆಳೆ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ವೈರಸ್ಗಳು ದಾಳಿ ಮಾಡ್ತವೆ. ಆ ವೈರಸ್ಗಳು ಯಾವ ರೀತಿ ಬರುತ್ತವೆ ಅಂತಂದರೆ ನೀರಿನಿಂದ ಬರುವಂಥ ವೈರಸ್ ಆಗಿರ್ಬೋದು, ಗಾಳಿಯಿಂದ ಬರುವಂಥ ವೈರಸ್ ಆಗಿರ್ಬೋದು, ಹಾಗೂ ಮಣ್ಣಿನಿಂದ ಬರುವಂಥ ವೈರಸ್ ಆಗಿರ್ಬೋದು. ನಾವು ಬೆಳೆಯುವಂಥ ವೈರಸ್ಗಳು ನಮ್ಮ ಯಾವ್ಯಾವ ರೋಗಗಳು ಬರುತ್ತವೆ ಅಂತಂದರೆ ಮುದ್ದು ರೋಗ ಆಗಿರ್ಬೋದು, ಸೊರಬ್ ರೋಗ ಆಗಿರ್ಬೋದು, ಹಾಗೂ ಅಂಗಮಹಾಮಾರಿ ರೋಗ ಆಗಿರ್ಬೋದು, ಮಹಾಕಾಳಿ ರೋಗ ಆಗಿರ್ಬೋದು. ಇದಕ್ಕೆಲ್ಲ ಒಂದೇ ನಮ್ಮ ರೈಸಸ್ ಎಷ್ಟೇ ಕೆಮಿಕಲ್ ಅಂಗಡಿಲಿ ಕೆಮಿಕಲ್ ತಂದು ಹೊಡೆದ್ರೂ ಸುಧಾ ಕಂಟ್ರೋಲು ಆಗೋದೇ ಇಲ್ಲ. ಅದಕ್ಕೆ ನಮ್ಮ ರೈಸಸ್ ಇಂಡಿಯಾ ಕಂಪ್ನಿಯಾದ ಮನಗೊಂಡು ನಮ್ಮ ಅದ್ಭುತವಾದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಒಂದು ರಾಮಬಾಣ, ವೈರಸ್ಗಳಿಗೆ ಒಂದು ರಾಮಬಾಣನೆ ಅಂತ ಹೇಳ್ತಾ, ಅದೇ ದಟ್ ಈಸ್ ವಿರಾಟ್ ಅಂತ ಹೇಳಿ. ಇದು 100 ml ಇರುತ್ತೆ. 100 ಲೀಟರ್ ನೀರಿಗೆ ಇದನ್ನ ಮಿಕ್ಸ್ ಮಾಡಿ ಎಲೆಗಳ ಮೇಲೆ ಹಾಗೂ ಕಾಂಡದ ಕೆಳಗಡೆ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಇದು ಯಾವ ಸಮಯದಲ್ಲಿ ನೀವು ಸ್ಪ್ರೇ ಮಾಡಬೇಕು ಅಂತಂದರೆ ಬೆಳಗ್ಗೆ 6ರಿಂದ 10 ಸಮಯ ಒಳಗಡೆ ಇದನ್ನು ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಇದೆಲ್ಲ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ನಮ್ಮ ಸಮೃದ್ಧ ಆಗರೋ ಪ್ರಾಡಕ್ಟ್ ಆದಂತಹ ಬೂ ಪೊಟೇಟರ್ ಆಗಿರ್ಬೋದು, ಸೂಪರ್ ರಿಚ್ ಆಗಿರ್ಬೋದು, ಸೂಪರ್ ಕ್ಯಾಪ್ಚರ್ ಆಗಿರ್ಬೋದು, ವಿರಾಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇವೆಲ್ಲನೂ ನಾನು ಯೂಸ್ ಮಾಡಿ ನಾನು ಬೆಳೆದು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೀನಿ. ಹಾಗೂ ನನ್ನ ಅಕ್ಕಪಕ್ಕ ರೈತರಿಗೂ ಕೂಡ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಬಂದಿರೋಂಥ ನೀವು ರೈತರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತಾ ನನಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ರೈಸಸ್ ಇಂಡಿಯಾ ಕಂಪ್ನಿಗೂ ಹಾಗೂ ಮ್ಯಾನೇಜ್ಮೆಂಟ್ಗೂ ಹಾಗೂ ಇಲ್ಲಿ ಕುಳಿತಿರುವಂತಹ ಎಲ್ಲ ಟಾಪ್ ಲೀಡರ್ಸ್ಗೂ ಹಾಗೂ ಸಂತೋಷ್ ಬಸವರಾಜ್ ಸರ್ಗೂ ವಂದಿಸುತ್ತಾ ನನ್ನ ಸೆಕ್ಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ರೈಸಸ್ ಇಂಡಿಯಾ. ನಾನು ಈ ಸ್ಟೇಜ್ಗೆ ದೀಪಕ್ ಸರ್ನ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಹೇಮಾವತಿ ಮೇಡಮ್. Very good afternoon.
ಸರ್, ನನ್ನ ಕಿರುಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ದೀಪಕ್ ಮುಂತಣ್ಣ ಅಂತೇಳಿ. ನಾನು ಕೊಡಗಿನ ಒಂದು ಪುಟ್ಟ ಗ್ರಾಮವಾದಂಥ ಒಂದು ಮಾದಾಪುರ ಅಂತೇಳಂಥ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ಇದಕ್ಕಿಂತ ಮೊದಲು ನಾನು ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಹಾಗೆ ಅನಿವಾರ್ಯ ಕಾರಣದಿಂದ ನಾನು ನನ್ನ ಪಿತೃವರಿಗೆ ಅನಾರೋಗ್ಯದ ಕಾರಣ ನಾನು ನನ್ನ ಜನ್ಮಸ್ಥಳಕ್ಕೆ ಬಂದು ಅವರ ಸೇವೆ ಮಾಡಬೇಕಾಗಿ ಬಂತು. ಅದಕ್ಕೆ ನಾನು ರಿಟರ್ನ್ ಬಂದು ನಾನು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಂಡೆ. ಹಾಗೆ ನಾನು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋತ್ತಿಗೂ ಕೂಡ ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿ ಮೇಲೆ ನಾನು ಫೋಕಸ್ ಮಾಡಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನ್ನ ಏನು ಕನಸಿತ್ತು ಅದನ್ನ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ಒಂದು ರೈಸಸ್ ಇಂಡಿಯಾ ಕಂಪನಿ ಏನಿದೆ ಆ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿದೆ. ಯಾಕೆಂದರೆ ಇಡೀ ಭಾರತನ ನನ್ನ ಒಂದು ಸಶಕ್ತ, ಒಂದು ಸಮೃದ್ಧ, ಒಂದು ಆರೋಗ್ಯವಾಗಿರುವಂಥ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಂತ ಒಂದು ಗುರಿ ಇಟ್ಕೊಂಡಿದ್ದೆ. ಆ ಗುರಿನ ನಾನು ಇಲ್ಲಿ ಈಡೇರಿಸ್ಕೊಳ್ತಾ ಇದ್ದೀನಿ. ಅಂಥ ಒಂದು ಅದ್ಭುತ ಅವಕಾಶನ ನನಗೆ ರೈಸಸ್ ಇಂಡಿಯಾ ಮಾಡಿಕೊಟ್ಟಿದೆ. ಈಗ ನನಗೆ ಈ ಒಂದು ಸೆಷನ್ನ ಅವಕಾಶ ಮಾಡಿಕೊಟ್ಟಿರೋಂಥ ಪ್ರಾಡಕ್ಟ್ ಯಾವುದು ಅಂತ ನೋಡಿದ್ರೆ ಹ್ಯಾಪಿ ಡೇ. ಯಾಕೆಂದರೆ ಇವತ್ತು ನೀವು ಈ ಹಾಲಲ್ಲಿ ಇಷ್ಟು ನೀವು ಒಂದು ಹ್ಯಾಪಿಯಾಗಿ ಹೆಲ್ದಿಯಾಗಿ ಈ ಒಂದು ಕಾರ್ಯಕ್ರಮನಾಗಿರ್ಬೋದು, ಟ್ರೈನಿಂಗ್ನಾಗಲಿ ಸಾಕಷ್ಟು ಇದನ್ನು ಸೆಷನ್ನ ಒಂದು ಪೇಷನ್ಸಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಾ ಅಂತಂದರೆ ನೀವು ಹೆಲ್ದಿಯಾಗಿರ, ಅಂದರೆ ನಿಮ್ಮ ಗಟ್ ಹೆಲ್ತ್ ಅಂದರೆ ಜಠರ ಕರಳು ಏನಿದೆ ಇದು ನಿಮ್ಮದು ಹ್ಯಾಪಿಯಾಗಿರೋದ್ರಿಂದ, ಅಂದರೆ ಆರೋಗ್ಯವಾಗಿರೋದ್ರಿಂದ ನಿಮ್ಮ ಮನಸ್ಸು ಕೂಡ ಏಕಾಂತ ಚಿತ್ತದಲ್ಲಿ ಈ ಒಂದು ಸೆಷನ್ನ ನೀವು ಕೇಳಿಸ್ಕೊಳ್ತಿದ್ದೀರ. ಆರೋಗ್ಯವಾಗಿರಬೇಕು ಅಂತಂದರೆ ನಮಗೆ ನಾವು ತಿನ್ನೋಂಥ ಏನು ಆಹಾರಗಳಿದೆ, ಇವತ್ತಿನ ಲೈಫ್ ಸ್ಟೈಲ್, ಆಗಲೇ ಸರ್ ಎಲ್ಲ ಹೇಳಿದ್ರು, ಅದನ್ನ ಮತ್ತೆ ನಾನು ಹೇಳಲ್ಲ. ಆ ರೀತಿಯ ಒಂದು ನಮ್ಮ ಲೈಫ್ ಸ್ಟೈಲಿಂದ ಏನಾಗ್ತಿದೆ, ನಮ್ಮ ಜಠರದಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ, ಹಾನಿಯಾಗುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾನೂ ಇರುತ್ತೆ, ಅಧಿಕ ಪ್ರಮಾಣದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಕೂಡ ಇರುತ್ತೆ. ಆ ಬ್ಯಾಕ್ಟೀರಿಯಾಗಳಿಗೆ ಹಾನಿಯಾದಾಗ ಏನಾಗುತ್ತೆ, ಸುಗಮವಾದ ಜೀರ್ಣ ಪ್ರಕ್ರಿಯೆ ನಡೆಯಲ್ಲ. ಅಲ್ಲಿ ಏನಾಗುತ್ತೆ, ಮಲಬದ್ಧತೆ ಇರ್ಬೋದು, ಅತಿಸಾರ ಅಂದರೆ ಕಾನ್ಸ್ಟಿಪೇಷನ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಈ ರೀತಿಯ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಆ ರೀತಿ ಆರೋಗ್ಯ ಸಮಸ್ಯೆ ಆದಾಗ ಏನಾಗುತ್ತೆ, ನಿಮಗೆ ಮೈಂಡ್ ಸ್ವಿಂಗ್ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿ ಏನಾಗುತ್ತೆ, ಸಿಡುಕು, ಸಿಟ್ಟು, ಈ ರೀತಿಯ ಒಂದು ಕಾನ್ಸಂಟ್ರೇಷನ್ ಇದು ಯಾವುದು ಇಲ್ಲದೆ ಏನಾಗುತ್ತೆ, ನಿಮಗೆ ಮೂಡ್ ಸ್ವಿಂಗ್ ಆಗೋಂಥದ್ದು. ನೆಕ್ಸ್ಟ್ ಬಂದು ನಿಮ್ಮ ಕರಳಲ್ಲಿ 70-80% ಹ್ಯೂಮಿನಿಟಿ ಪವರ್ ಇರುತ್ತೆ. ಆರೋಗ್ಯ ಅಂದರೆ ಜಠರ ಮಾತ್ರ ಕರಳು ಆರೋಗ್ಯವಾಗಿರೋಕೆ ಆ ಜೀರ್ಣ ಪ್ರಕ್ರಿಯೆ ನಡಿಬೇಕು. ಯಾಕೆ ಪ್ರಕ್ರಿಯೆ ನಡಿಬೇಕು ಅಂತಂದರೆ ಪೋಷಕಾಂಶ, ನಾವು ತಿಂದಂಥ ಆಹಾರಗಳೇನಿದೆ ಅದರಲ್ಲಿರುವಂಥ ಪೋಷಕಾಂಶನ ಹೀರಿ ಏನು ಮಾಡಬೇಕಾಗುತ್ತೆ, ನಮ್ಮ ದೇಹಗಳಿಗೆ ಇರ್ಬೋದು, ಜೀವಕೋಶಗಳಿಗೆ ಸರಬರಾಜು ಮಾಡುತ್ತೆ. ಗ್ಲೂಕೋಸನ್ನು ಬಂದು ಲಿವರ್ಲಿ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಈ ರೀತಿಯ ಒಂದು ಕೆಲಸವನ್ನು ಅತಿ ಹೆಚ್ಚು ನಮಗೆ ಜಠರ ಮತ್ತು ಕರಳಲ್ಲಿ ಹ್ಯೂಮಿನಿಟಿ ಪವರ್ ಇರುವಂಥ 70-80%. ಹಾಗೆ ಇದನ್ನು ನಾವು ಕರುಳನ್ನ ಮತ್ತು ಜಠರನ್ನ ಏನು ಕರಿತೀವಿ ಅಂತಂದರೆ ಎರಡನೇ ಮಿದುಳು ಅಥವಾ ಬ್ರೈನ್ ಅಂತ ಕರಿತೀವಿ. ಯಾಕೆಂದರೆ ನಮ್ಮ ಬ್ರೈನಿಗೂ ಮತ್ತು ಜಠರ ಕರಳಿಗೆ ಕನೆಕ್ಟಿವಿಟಿ ಇದೆ. ಅದು ಎರಡು ಒಂದಕ್ಕೊಂದು ಏನು ಮಾಡುತ್ತೆ, ಕೆಲಸನ ಮಾಡುವಂಥದ್ದು. ಅಂಥ ಈ ಒಂದು ಸಮಸ್ಯೆ ಏನಿದೆ, ಆರೋಗ್ಯದಲ್ಲಿ ಬರುವಂಥ ಸಮಸ್ಯೆ ಯಾಕಾಗುತ್ತೆ ಅಂತಂದರೆ ನಾವು ಸರಿಯಾದಂಥ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ, ನಾರಿನ ಅಂಶ ಇರೋಂಥ ಪದಾರ್ಥನ ತಗೊಳ್ಳೋದು, ಸರಿಯಾಗಿ ನೀರು ಕುಡಿಯೋದಿರೋವಂಥದ್ದು, ಸಕ್ಕರೆ, ಈ ರೀತಿಯ ಜಂಕ್ ಫುಡ್ಗಳನ್ನ ತಗೊಳ್ಳೋದ್ರಿಂದ ಅದಕ್ಕೆಲ್ಲದಕ್ಕೂ ಇವತ್ತು ನಾವು ಏನು ಮಾಡ್ತೀವಿ, ಇಲ್ನೆಸ್ಸಲ್ಲಿ ಹೋಗ್ತೀವಿ. ಅಲ್ಲಿ ಆ ರೀತಿ ಕೆಮಿಕಲ್ ಇದನ್ನ ಟ್ಯಾಬ್ಲೆಟ್ಗಳನ್ನ ಮೆಡಿಷನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಅದಕ್ಕೆ ನಮಗೆ ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಬಂದು ಆಯುರ್ವೇದಕ್ಕಲ್ಲಿ ಮಾಡರ್ನ್ ಆಯುರ್ವೇದ ಅಂದರೆ ನ್ಯೂಟ್ರಸೆಟಿಕಲ್, ಇವತ್ತು ಇಲ್ನೆಸ್ ಅಲ್ಲಿ ಕೊಡುವಂಥ ಟ್ಯಾಬ್ಲೆಟ್ ಎಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೋ ಅದಕ್ಕಿಂತ ಸೂಪರ್ ಫಾಸ್ಟ್ ಆಗಿ, ಅದಕ್ಕಿಂತ ಹೆಲ್ದಿಯಾಗಿ ಕೆಲಸ ಮಾಡುವಂಥ ಪದಾರ್ಥ ಅಂತಂದರೆ ನ್ಯೂಟ್ರಾಸೆಟಿಕಲ್ಲಿ ಬಯೋ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಪದಾರ್ಥ. ಇಂಥ ಒಂದು ಅದ್ಭುತ ಪದಾರ್ಥನ ಇಂಟ್ರೊಡ್ಯೂಸ್ ಮಾಡಿದಂಥ ರೈಸಸ್ ಇಂಡಿಯಾ ಟೋಟಲಿ ಮ್ಯಾನೇಜ್ಮೆಂಟ್ ಟೀಮಿಗೂ, ಸಂತೋಷರಿಗೆ, ಎಲ್ರಿಗೂ ಕೂಡ ನಾನು ಒಂದು ದೊಡ್ಡ ಸೆಲ್ಯೂಟನ್ನು ಇದು ಮಾಡ್ತಾ, ಇಂಥ ಒಂದು ಪದಾರ್ಥನ ನನಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೈಸಸ್ ಇಂಡಿಯಾ ಮ್ಯಾನೇಜ್ಮೆಂಟಿಗೂ, ಟಾಪ್ ಲೀಡರ್ಸಿಗೂ, ಸಂತೋಷ್ ಬಿ ರಜೇಶ್ ಸರಿಗೂ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ನನ್ನ ರೈಸಸ್ ಇಂಡಿಯಾ ಫ್ಯಾಮಿಲಿಗೂ ನಾನು ಒಂದು ಎವ್ರಿಫುಲ್ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಸೆಷನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ಜೈ ರೈಸಸ್ ಇಂಡಿಯಾ. ಹಾಗೆ ಮುಂದಿನ ಸೆಷನ್ನ ನಮ್ಮ ಗ್ರೇಟೆಸ್ಟ್ ಲೀಡರ್ ಅಂತ ಒಂದು ಸಾಮಾನ್ಯ ಹೂ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ರೈಸಸ್ ಇಂಡಿಯಾದಲ್ಲಿ ದೊಡ್ಡ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ರ್ಯಾಂಕ್ ನ ಅಚೀವ್ ಮಾಡ್ತಾ ಇರುವಂತ ಒಂದು ಟಾಪ್ ಲೀಡರ್ ನಾನು ಈ ವೇದಿಕೆಗೆ ಇನ್ವೈಟ್ ಮಾಡ್ತೀನಿ. ಅವರು ಮತ್ತೊಂದು ಪ್ರಾಡಕ್ಟ್ ನಿಮಗೆ ಇದು ಮಾಡ್ತಾರೆ. ಥ್ಯಾಂಕ್ ಯು ದೀಪಕ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನಿಸ್ವಾಮಿ, ಮೂಲತಃ ಹನೂರು. ನಾನೊಬ್ಬ ರೈತರ ಮಗ. ಆದರೂ ಸಹ ಹೂವು ಅಂಗಡಿನಲ್ಲಿ ವ್ಯಾಪಾರ ಮಾಡಿಕೊಂಡು ನನ್ನ ಹೂವು ಅಂಗಡಿನೇ ಒಂದು ದೊಡ್ಡ ಬಿಸ್ನೆಸ್ ಅಂದ್ಕೊಂಡಿದ್ದೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಅವಿನಾಶ್ ಸರ್ ಗುರುಗಳಾದ
ನನ್ನ ಈ ಸ್ಟೇಜ್ ಮೇಲೆ ಒಂದು ದೊಡ್ಡ ಮಟ್ಟಕ್ಕೆ ನಿಲ್ಲಬೇಕಾದ್ರೆ ನನಗೆ ಅವರೇ ಕಾರಣ. ನನಗೆ ಅವಕಾಶ ಕೊಟ್ಟಂಥ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಳೆ ರಕ್ಷಣೆಗೆ ನಮ್ಮ ರೈಜಸ್ ಇಂಡಿಯಾ ಕಂಪನಿ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟಿನ ಬಗ್ಗೆ ನಾನು ಮಾಹಿತಿ ಕೊಡುತ್ತೇನೆ. ಪ್ರತಿಯೊಂದು ಬೆಳೆಗೂ 100 ಲೀಟರ್ ನೀರಿಗೆ ನಮ್ಮ ಗ್ರೋ ಅದ್ಭುತ್ ಪಾಕೆಟನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ದೇ ಆದರೆ ಹಣ್ಣು, ಹೂವು, ಕಾಯಿ ಪ್ರತಿಯೊಂದು ಸಹ ತುಂಬ ಚೆನ್ನಾಗಿರ್ತದೆ. ಕಾಯಿ ಸಹ ತುಂಬ ಚೆನ್ನಾಗಿ ಬರ್ತದೆ, ಕಲರು ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಭೂಮಿಗೂ ಸಹ ಅದನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದ್ದ ಆದರೆ ಭೂಮಿಯ ಫಲವತ್ತತೆಯನ್ನು ಕಾಣಬಹುದು, ಇಳುವರಿಯನ್ನು ಕಾಣಬಹುದು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಇಷ್ಟೊತ್ತು ಎಲ್ಲರಿಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ರೈಜಸ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೂ ಟಾಪ್ ಲೀಡರ್ಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೈ ರೈಜಸ್ ಇಂಡಿಯಾ. ಥ್ಯಾಂಕ್ ಯು. ಹಾಗೆ ಕುಮಾರ್ ಸರ್ ಎನ್ನುವಂಥ ನಾನು ಇಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮುನಿಸ್ವಾಮಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕುಮಾರ್ ಅಂತ. ಮೂಲತಃ ಚಾಮರಾಜನಗರ ಡಿಸ್ಟಿಕ್ಕು ಇರ್ಸ್ವಾಡಿ ಎಂಬ ಪುಟ್ಟ ಗ್ರಾಮದಿಂದ ಬಂದಿರೋಂಥ ವ್ಯಕ್ತಿ. ಇವತ್ತು ಈ ಕ್ಷೇತ್ರಕ್ಕೂ ಬರೋಕ್ಕೂ ಮೊದಲೇ ನಾನು ಒಂದು ಬೆಂಗಳೂರಲ್ಲಿ ಶೆಫ್ ಅಂದರೆ ಅಡುಗೆ ಭಟ್ಟ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಈ ಕ್ಷೇತ್ರಕ್ಕೆ ಕರ್ತಂದಂಥ ಮಾದೇವ್ ಶೆಟ್ಟಿ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಂಗೇ ಈ ಕ್ಷೇತ್ರದಲ್ಲಿ ಹೆಜ್ಜೆಗೂ ಕೂಡ ನನಗೆ ಸಪೋರ್ಟ್ ಮಾಡ್ತಿರೋ ಅಂಥ ನನ್ನ ಗುರುಗಳಾದಂಥ ಅವಿನಾಶ್ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ಕೊಟ್ಟಿರೋಂಥ ಪ್ರಾಡಕ್ಟು ಯಾವುದಪ್ಪ ಅಂತಂದರೆ ಎಂಪವರ್ ಅಂತ. ಯಾಕಂತಂದರೆ ಕೆಲವ್ರಿಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಬೇಕಾದ್ರೆ ಸಂಕೋಚ ಆಗ್ಬೋದು, ಆದರೂ ಪರವಾಗಿಲ್ಲ, ನಾನು ಮಾಹಿತಿ ಕೊಡ್ತೀನಿ. ಏನಕ್ಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಗಂಡಸರಿಗೆ ತುಂಬ ಸಮಸ್ಯೆ ಕಾಡ್ತಾ ಇದೆ ಅಲ್ವಾ. ಯಾಕೆಂತಂದರೆ ನಾವು ಇರೋ ಅಂಥ ವಾತಾವರಣ ಹಂಗಿದೆ. ಏನಕ್ಕೆ ಅಂತಂದರೆ ಯಾವುದೇ ಗಂಡಸಲ್ಲಿ ಇತ್ತೀಚೆಗೆ ಏನಾಗ್ತಾಯಿದೆ ಅಂತಂದರೆ ಡೈವರ್ಸ್ ಗಂಟನೂ ಕೂಡ ಏನಾಗಿದೆ ಹೋಗ್ತಾ ಇದೆ. ಕಾರಣ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾಯಿದೆ. ಅಂತಂದರೆ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ತಿಂತಾ ಇರೋಂಥ ಫುಡ್ಡಲ್ಲಿ ಏನಾಗ್ತಾಯಿದೆ ಅಂಥ ವಿಟಮಿನ್ಸ್ ಇಲ್ಲ. ಅದರಿಂದ ಏನಾಗ್ತಾಯಿದೆ ಫಮ್ ಕೌಂಟು ಕೂಡ ಏನಾಗ್ತಾಯಿದೆ ಕಮ್ಮಿ ಆಗ್ತಾಯಿದೆ. ಹಂಗೇ ಮೊಟಲಿಟಿ ರೈಟ್ಸ್ ಅಂತೀವಲ್ಲ ಅದು ಕೂಡ ಏನಾಗ್ತಾಯಿದೆ ಕಮ್ಮಿ ಆಗ್ತಾಯಿದೆ. ಅದರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನಮ್ಮ ರೇಜರ್ಸ್ ಕಡೆಯಿಂದ ಬಂದಿರೋ ಅಂಥ ಎಂಪವರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇದರಿಂದ ಏನೆಲ್ಲ ಲಾಭ ಅಂತಂದರೆ ಇದನ್ನ ನಾವು ತಗೊಳ್ಳೋದ್ರಿಂದ ನಮಗೆ ಫಮ್ ಕೌಂಟಿಂಗ್ ಅತಿ ಹೆಚ್ಚು ಆಗುತ್ತೆ. ಹಂಗೇ ಮೊಟಿಲಿಟಿ ರೈಟು ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇದನ್ನ ಸಮಸ್ಯೆ ಇರೋರೇ ತಗೋಬೇಕು ಅಂತ ಏನಿಲ್ಲ, ಸಮಸ್ಯೆ ಇಲ್ದಿರೋರು ಕೂಡ ವರ್ಷಕ್ಕೆ 1 ರಿಂದ 2 ಕೋರ್ಸ್ ತಗೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇದರಿಂದ ಇನ್ನೂ ಬೆನಿಫಿಟ್ ಏನಪ್ಪ ಅಂತಂದರೆ ನಮಗೆ ನರ ದೌರ್ಬಲ್ಯತೆ ಮತ್ತು ಒತ್ತಡ ಇವೆಲ್ಲ ಏನಾಗುತ್ತೆ ಅಂತಂದರೆ ಕ್ಲಿಯರ್ ಆಗುತ್ತೆ. ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ ನಮ್ಮ ಇಂಡಿಯನ್ಸಲ್ಲಿ 50 ರಿಂದ 60 ವರ್ಷದವರೆಗೂ ಕೂಡ ಏನಿದೆ ಲೈಂಗಿಕ ಅವಶ್ಯಕತೆ ಇದ್ದೇ ಇದೆ. ಅದರಿಂದ ನಾ ಹೇಳ್ತಾ ಇರೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ, ಯಾಕಂದರೆ ಇದು ಹೇಳ್ಕೊಳ್ಳೋಂಥ ವಿಚಾರ ಅಲ್ಲ, ಪ್ರತಿಯೊಬ್ಬರು ಕೂಡ ಎಂಪವರ್ನ ಯೂಸ್ ಮಾಡಿ ನಿಮ್ಮ ಸುಖ ಸಂಸಾರಕ್ಕೆ 7 ಸೂತ್ರ ಆದರೆ 8ನೇ ಸೂತ್ರನೇ ಎಂಪವರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನನ್ನ ಈ ಸ್ಟೇಜ್ ಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ರೇಜರ್ಸ್ ಇಂಡಿಯಾ ಕಂಪ್ನಿಗೂ ಮತ್ತು ಟಾಪ್ ಲೀಡರ್ಸ್ಗೂ ಕೂಡ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈಗ ಈ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಒಂದು ಟೈಲರ್ ಆಗಿ ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿ ವುಮೆನ್ ಇವತ್ತು ಬಂದು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಪೂರ್ಣಿಮಾ ಮೇಡಮ್ನ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೋರು ಚಪ್ಪಾಳೆ ಮುಖಾಂತರ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವ್ರಿಗೆ ಮೈಕ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಕುಮಾರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಅಂತ. ನಾನು ಮೊದಲು ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮೂಲತಃ ಕೊಣನೂರು ಹೋಬಳಿ ಸರ್ಗೂರು ಗ್ರಾಮದಿಂದ ಬಂದಿದ್ದೀನಿ. ನನ್ನನ್ನು ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟವರು ನನ್ನ ಸ್ನೇಹಿತೆಯಾದ ಮೋಕ್ಷ ಮಹೇಶ್ ಅವರು.
ಮತ್ತು ಹೆಜ್ಜೆ ಹೆಜ್ಜೆಗೂ ನನಗೆ ಸಪೋರ್ಟಾಗಿ ನಿಂತಿರೋರು ದ ಗ್ರೇಟ್ ಇಂಟರ್ನ್ಯಾಷನಲ್ ಲೀಡರ್ ಆದಂಥ ಮಹೇಶ್ ಸರ್ ಅವರು, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಲ್ಲ ಲೀಡರ್ಸ್ಗಳು ಆಲ್ರೆಡಿ ಸಮೃದ್ಧ ಆಗ್ರೋ ಎಲ್ಲ ಪ್ರಾಡಕ್ಟ್ ಬಗ್ಗೆ ಅರ್ಥಗರ್ಭಿತವಾಗಿ ನಿಮಗೆ ಎಲ್ಲರಿಗೂ ಅರ್ಥ ಮಾಡಿಸಿದ್ದಾರೆ. ಆದರೆ ಈ ಎಲ್ಲ ಪ್ರಾಡಕ್ಟ್ಗೂ ಒನ್ ಆಫ್ ದ ಮೋಸ್ಟ್ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ದಟ್ ಈಸ್ ಸೂಪರ್ ಕ್ಯಾಪ್ಚರ್. ಇದನ್ನು ಹೊರಗಡೆ ಜಗತ್ತಿನಲ್ಲಿ ಗಮ್ ಅಂತ ಕರೀತಾರೆ, ನಾವಿಲ್ಲಿ ಇದನ್ನು ಸೂಪರ್ ಕ್ಯಾಪ್ಚರ್ ಆಕ್ಟಿವೇಟರ್ ಅಂತ ಕರಿತೀವಿ. ಇದು ಹಾಗಾದರೆ ಇದು ಎಷ್ಟು ml ಇದೆ, ಇದು ಏನೆಲ್ಲ ಕೆಲಸ ಮಾಡ್ತದೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಇದು 100 ml ಇದೆ ಮತ್ತು 200 ಲೀಟ್ರ್ ನೀರಿಗಾಗುತ್ತೆ. ಇದು ಏನೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಆಕ್ಟಿವೇಟರ್ ಆಗಿ, ಸ್ಪ್ರೆಡರ್ ಆಗಿ, ಸ್ಟಿಕ್ಕರ್ ಆಗಿ, ಪೆನಿಟೇಟರ್ ಆಗಿ, ರೈನ್ ಫಾಸ್ಟರ್ ಆಗಿ, ಎಕೋಲಿ ಫ್ರೆಂಡ್ಲಿ ಆಗಿ ಮತ್ತು ಪರಾಗಸ್ಪರ್ಶವಾಗಿ, ಹೀಗೆ ಇನ್ನೂ ಹಲವಾರು ಕೆಲಸಗಳನ್ನ ಇದು ಕಾರ್ಯನಿರ್ವಹಿಸ್ತದೆ. ಯಾವುದೇ ಒಬ್ಬ ರೈತ ಫೋರ್ಸ್ ಆಗಿರ್ಬೋದು, ಗ್ರೋ ಅದ್ಭುತ ಆಗಿರ್ಬೋದು, ವಿರಾಟ್ ಆಗಿರ್ಬೋದು, ಸೂಪರ್ ರಿಚ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಜೊತೆ ನಮ್ಮ ಈ ಸೂಪರ್ ಕ್ಯಾಪ್ಚರ್ನ ಮಿಕ್ಸ್ ಮಾಡಿ ಎಲೆ ಮೇಲೆ ಸ್ಪ್ರೇ ಮಾಡೋದ್ರಿಂದ ಅದು ಹರಳು ರೂಪದಲ್ಲಿ ಎಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತು 5ರಿಂದ 6 ನಿಮಿಷದೊಳಗಡೆ ಎಲೆಗೆಲ್ಲ ಸ್ಪ್ರೆಡ್ ಆಗಿ ಎಲೆ ಆಳಕ್ಕಿಳಿದು ಎಲೆಗೆ ಬೇಕಾಗಿರುವಂಥ ಅಂಶಗಳನ್ನು ಒದಗಿಸಿಕೊಡ್ತದೆ. ಮತ್ತು ಎಲೆ ಮೇಲೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದೇ ಇರೋ ರೀತಿ ರಕ್ಷಾ ಕವಚದ ರೀತಿ ನಿರ್ವಹಿಸುತ್ತದೆ. ಇದು ಪರಿಸರ ಸ್ನೇಹಿಯಾಗಿದೆ. ಯಾಕೆ ಅಂತ ಅಂದರೆ ಸಸ್ಯಗಳಿಂದ ಸಸ್ಯಗಳಿಗೋಸ್ಕರ ಮಾಡಿರೋ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿಯನ್ನು ಉಂಟು ಮಾಡುವುದಿಲ್ಲ. ನಮ್ಮ ಹೊಲಗಳಿಗೆ ಪರಾಗಸ್ಪರ್ಶ ಆಗಬೇಕು ಅಂದರೆ ಜೇನು ಹುಳುಗಳು ದಾಳಿ ಮಾಡಬೇಕು. ಯಾಕಪ್ಪ ಅಂದರೆ ಪರಾಗಸ್ಪರ್ಶ ಆದರೆ ಹೂಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಹೊಲಗಳಿಗೆ ಜೇನು ಹುಳುಗಳು ಬರಬೇಕು. ನಾವು ಈ ಸೂಪರ್ ಕ್ಯಾಪ್ಚರ್ನ ಉಪಯೋಗಿಸೋದ್ರಿಂದ ನಮ್ಮ ಹೊಲಗಳಿಗೆ ಜೇನು ಹುಳುಗಳು ಆಕರ್ಷಣೆ ಹೆಚ್ಚಾಗಿ ಮಾಡುತ್ತದೆ. ಮತ್ತು ಇದು ರೈನ್ ಫಾಸ್ಟರ್ ಆಗಿ ಕೂಡ ಕೆಲಸ ಮಾಡ್ತದೆ. ಹಂಗಂತ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ರೈಸರ್ಸ್ ಇಂಡಿಯಾ ಕಂಪನಿಗೂ ಈ ಎಲ್ಲ ಟಾಪ್ ಲೀಡರ್ಸ್ಗಳಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವೆಲ್ಕಮ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಪೂರ್ಣಿಮಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನನ್ನ ಹೆಸರು ನಾಜಿಮಾ ಅಂತ, ನಾನು ಮೈಸೂರಿಂದ ಬಂದಿರೋದು. ನಾನು ಸ್ಟೂಡೆಂಟ್ ಆಗಿದ್ದೀನಿ. ಸ್ಟೂಡೆಂಟ್ ಆಗಿ ಈ ಒಂದು ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಆಪರ್ಚುನಿಟಿಯನ್ನು ಕೊಟ್ಟಂಥ ನಮ್ಮಮ್ಮ ಫಾತಿಮಾ ಮೇಡಮ್ಗೆ ಹಾಗೂ ಅಭಿನವ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ನನಗೆ ಸಿಕ್ಕಿರೋಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಯಾವುದು ಅಂದರೆ ಹಾರ್ಟ್ ಹೆಲ್ತ್ ಶೀಲ್ಡ್. ಸೊ ನಮ್ಮೆಲ್ಲರಿಗೂ ಒಂದು ಹಾರ್ಟ್ ಇದ್ದೇ ಇದೆ ಅಲ್ವಾ? ಸೊ ಇವತ್ತು ಹಾರ್ಟ್ ಏನಂದರೆ ನಮ್ಮ ಬಾಡಿಯ ಒಂದು ಇಂಪಾರ್ಟೆಂಟ್ ಆರ್ಗನ್ ಅಂತಲೇ ಹೇಳ್ಬೋದು. ಸೊ ನಾವು ಭೂಮಿ ಮೇಲೆ ಬರೋಕ್ಕಿಂತ ಮುಂಚೆನೇ ನಮ್ಮ ತಾಯಿಯ ಗರ್ಭದಲ್ಲಿ ನಾವು ಇದು ಒಂದು ಹಾರ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಪೋಸ್ ಇದು ಯಾವಾಗ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ಆವಾಗ ನಾವು ಇರೋದಿಲ್ಲ. ಸೊ ಈ ಒಂದು ಅದ್ಭುತವಾದ ಇಂಪಾರ್ಟೆಂಟ್ ಆಗಿರೋ ಒಂದು ನಮ್ಮ ಬಾಡಿಯ ಆರ್ಗನ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್ ಯಾವ್ದು ಅಂದರೆ ಜಂಕ್ ಫುಡ್ಸು, ಆಯಿಲಿ ಫುಡ್ಸು, ಆಮೇಲೆ ನಾನ್ ವೆಜ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಡಿಸೀಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಪ್ರಾಬ್ಲಮ್ಸು ನಮ್ಮ ಬಾಡಿಯಲ್ಲಿ ಜಾಸ್ತಿ ನಾವು ಫೇಸ್ ಮಾಡ್ತಾ ಇರ್ತೀವಿ. ಸೊ ಈಗಿನ ಹೊರಗಡೆ ನೋಡಬೇಕು ಅಂದರೆ ಎಷ್ಟೋ ಜನ 18, 19, 20 ವರ್ಷಕ್ಕೇ ಡೆತ್ ಆಗ್ತಿದ್ದಾರೆ. ಯಾವುದರಿಂದ ಅಂದರೆ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗೆ ಚಿಕ್ಕ ವಯಸ್ಸಲ್ಲೇ ಅವರೆಲ್ಲ ಡೆತ್ ಆಗ್ತಾ ಇದ್ದಾರೆ. ಸೊ ನಮ್ಮ WHO ಏನು ಹೇಳ್ತಾ ಇದೆ, ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು 60% ಆಫ್ ಪೀಪಲ್ಲು ಡೆತ್ ಆಗ್ತಾ ಇದ್ದಾರೆ. ಯಾವ ಕಾರಣದಿಂದ ಅಂದರೆ ನಮ್ಮ ಹಾರ್ಟ್ ಡಿಸೀಸು, ಹೃದಯಾಘಾತ ಸಂಬಂಧದಿಂದ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟದ್ರಿಂದ ಹಾರ್ಟ್ ಡಿಸೀಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಜಾಸ್ತಿ 60% ಆಫ್ ಪೀಪಲ್ ಡೆತ್ ಆಗ್ತಿದೆ ಅಂತ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ ಈ ಒಂದು ರಿಪೋರ್ಟ್ನ ಹೇಳ್ತಾ ಇದೆ. ಸೊ ನಾನು ಇವತ್ತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ನಮ್ಮ ರೈಸಸ್ ಇಂಡಿಯನ್ ಕಂಪ್ನಿ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ವಂಡರ್ಫುಲ್ ಆಗಿರೋ ಋಷಿ ಸಂಜೀವಿನಿ ಅಂತ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ನ ಹಾರ್ಟ್ ಹೆಲ್ತ್ ಶೀಲ್ಡ್ ಅಂತ ನಮ್ಮೆಲ್ಲರಿಗೂ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವತ್ತು ನಾವು ಎಲ್ಲರೂ ಯೂಸ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೈಸಸ್ ಇಂಡಿಯನ್ ಕಂಪನಿ ಮ್ಯಾನೇಜ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದನ್ನು ನಾವು ಒಂದು ರೆವಲ್ಯೂಷನ್ ಆಗಿ ಕ್ರಿಯೇಟ್ ಮಾಡೋಣ ಅಂತ, ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ವೆರಿ ಮಚ್. ಈ ಬೈಕಿನ ನಾನು ಪ್ರತಿಮಾ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನಜೀಮಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಪುಟ್ಟರಾಜರ್ಸು. ಮೂಲತಃ ಕೊಣನೂರು ಹೋಬಳಿ ಹೆಗ್ಗತ್ತೂರು ಎಂಬ ಗ್ರಾಮದಿಂದ ಬಂದಿದ್ದೀನಿ. ನಾನು ಟೈಲರಿಂಗ್ ಮಾಡ್ಕೊಂಡಿದ್ದ ಸಮಯದಲ್ಲಿ ನನಗೆ ಈ ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟಿದ್ದು ಸೀಲಿಂಗ್ ಹಚ್ಚಿಬರಾದ ಪ್ರೀತಿ ಮೇಡಮ್, ಪ್ರಭು ಸರ್ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡಿ ನನಗೆ ಬೆನ್ನೆಲುಬು ನಿಂತ ಇದ್ದಂಥ ಅಪ್ಕಮಿಂಗ್ ಕ್ರೌನ್ ಡೈರೆಕ್ಟರ್ ಆದಂಥ ಮೋಕ್ಷ ಮೇಡಮ್, ಮಹೇಶ್ ಸರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಸೊ ಇವತ್ತು ನನಗೆ ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಳಕ್ಕೆ ಹೇಳಿದ್ದಾರೆ. ಸೊ ಅದ್ಭುತವಾದ ಪ್ರಾಡಕ್ಟ್ ಯಾವುದಪ್ಪ ಅಂದರೆ, ಈಗ ಆಲ್ರೆಡಿ ನಮ್ಮ ಸಮೃದ್ಧಗಳಲ್ಲಿ ತುಂಬ ಅದ್ಭುತವಾದ ಪ್ರಾಡಕ್ಟ್ಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಥರ ಇದು ಒಂದು ಮಾಸ್ಟರ್ ಪೀಸು. ದಟ್ ಈಸ್ ಸೂಪರ್ ರಿಚ್ಚು. ಇದು 200 ml ಇರುತ್ತೆ. 100 ಲೀಟ್ರ್ ನೀರಿಗೆ ಲಿಕ್ವಿಡ್ ರೂಪದಲ್ಲಿರುತ್ತೆ. 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಇದನ್ನು ಟ್ರೆಂಚಿಂಗು ಅಥವಾ ಫ್ರೈ ಎರಡೂ ಕೊಡ್ಬೋದು. ಇದನ್ನು 2 ಹಂತದಲ್ಲಿ, ಒಂದು ಹಂತ ಕಾಯಿ ಕಚ್ಚೋ ಟೈಮು ಮತ್ತು ಹೂ ಕಚ್ಚೋ ಟೈಮಲ್ಲೂ ಕೊಡ್ಬೋದು. ನಾವು ನಾಟಿ ಮಾಡಿದ 30 ದಿವಸ, ನಾವು ಯಾವುದೇ ಬೆಳೆಯಲ್ಲಿ ಬೆಳೆ ಬೆಳೆಯುತ್ತಿರೋ ಬಳಕೆ ಹೊಡೆದ 30 ದಿವಸದಿಂದ 15ರಿಂದ 30 ದಿವಸದೊಳಗೆ ಇದನ್ನು ಕೊಡ್ಬೋದು. ಸೊ ಇದನ್ನು ಕೊಡುವುದರಿಂದ ನಮಗೆ ಕಾಯಿ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮಗೆ ಕೆಮಿಕಲಲ್ಲಿ ಹೊಡೆದ್ರೆ ಅದರ ರಿಸಲ್ಟ್ ಇರಲ್ಲ. ಯಾವಾಗಂದ್ರೆ ಒಂದು 15-20 ದಿವಸದಲ್ಲೇ ಎಲೆ ಎಲ್ಲ ಹಳದಿ ಬಂದ್ಬಿಡುತ್ತೆ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಲೈಫ್ ದೀರ್ಘಾವಧಿಯವರೆಗೂ ಎಲೆನ ಹಸಿರಾಗಿ ಕಾಪಾಡ್ಕೊಂಡಿರುತ್ತದೆ. ಆಮೇಲೆ ಸಕ್ಕರೆ ಅಂಶ ಹೆಚ್ಚುತ್ತೆ. ದೀರ್ಘಾವಧಿಯವರೆಗೂ ನಾವು ಇಮ್ಯುನಿಟಿ ಬೂಸ್ಟ್, ನಮಗೆ ಬಿಳಿ ರಕ್ತ ಕಣ ಹಾಗೆ ಈಗ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಇದನ್ನು ನಾವು ಕೊಡೋದ್ರಿಂದ 30-40% ಇಳುವರಿ ತಗೋಬೋದು. ಇದನ್ನು ಇಳುವರಿನೂ ತಗೋಬೋದು. ಹಾಗೆ ನಾವು ಈಗ ಹೊರಗಡೆ ನೋಡ್ತಾ ಇದ್ರೆ ತರಕಾರಿನ ಯಾರು ಬಳಸ್ತಾ ಇಲ್ಲ, ಯಾಕೆ ಕೆಮಿಕಲ್ ಹಾಕ್ತಾವ್ರೆ ಅಂತ. ಸೊ ನಮ್ಮ ಸಮೃದ್ಧ ಪ್ರಾಡಕ್ಟ್ ಅದನ್ನು ಬಳಸಿದ್ರೆ ನಿಮಗೆ ಎಷ್ಟು ಅದ್ಭುತವಾದ ರಿಸಲ್ಟ್ ಇದೆ. ನಾವು ಆಲ್ರೆಡಿ ಎಲ್ಲ ಬೆಳೆಗೂ ಯೂಸ್ ಮಾಡಿ ತುಂಬ ಜನ ರೈತರಿಗೆ ನಾನು ಕೊಟ್ಟು ಅದರ ರಿಸಲ್ಟ್ ತೊಗೊಂಡಿದ್ದೀನಿ. ನೀವು ಎಲ್ಲ ಬೆಳೆಸಿ ಅಂತ ಹೇಳ್ತಾ ಇಷ್ಟು ಅದ್ಭುತವಾದ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕೆ ನಂಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೇಸಸ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೂ, ಇಲ್ಲಿ ಕೂತಿರೋ ಎಲ್ಲ ಟಾಪ್ ಲೀಡರ್ಗೂ, ಹಾಗೂ ರೇಸಸ್ ಸಂತೋಷ್ ಬಸವರಾಜ್ ಸರ್ಗೂ, ಇಲ್ಲೆಲ್ಲ ಸೇರಿರೋ ನನ್ನ ರೈತ ವರ್ಗದವರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ರೇಸರ್ಸ್ ಇಂಡಿಯಾ. ಇನ್ನೊಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಮಾತಾಡೋಕ್ಕೆ ರೋಷನ್ ಸರ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಪ್ರತಿಭಾ ಮೇಡಮ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೋಷನ್ ಅಂತೇಳಿ. ನಾನು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನಾಪೋಕಲ್ ಬಳಿಯ ಬಲ್ಲಮಠ ಎಂಬ ಗ್ರಾಮದಿಂದ ಬಂದಿದ್ದೇನೆ. ನಾನಿವತ್ತು ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಶ್ವಾಸಕೋಶ ಅಥವಾ ಲಂಗ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ನಾನು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ವಾಸಕೋಶವು 2 ಭಾಗಗಳನ್ನು ಒಳಗೊಂಡಿದೆ. ಒಂದು ಬಲ ಶ್ವಾಸಕೋಶ, ಮತ್ತೊಂದು ಎಡ ಶ್ವಾಸಕೋಶ. ಬಲ ಶ್ವಾಸಕೋಶ ನಮ್ಮ ಎಡ ಶ್ವಾಸಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಜೊತೆಗೆ ನಮ್ಮ ಶ್ವಾಸಕೋಶ ಹೇಗಿದೆ ಅಂತಂದರೆ ಸುಮಾರು 1300 ಗ್ರಾಮ್ನಷ್ಟು ತೂಕ ಇರುತ್ತೆ. ನಮ್ಮ ಶ್ವಾಸಕೋಶದ ಕೆಲಸ ಏನು ಅಂತಂದರೆ ಶ್ವಾಸಕೋಶ ಮತ್ತು ರಕ್ತದ ನಡುವಿನ ಅನಿಲವನ್ನು ವಿನಿಮಯ ಮಾಡುವಂಥದ್ದು, ಜೊತೆಗೆ ರಕ್ತಕ್ಕೆ ಆಮ್ಲಜನಕವನ್ನು ಸೇರಿಸುವಂಥದ್ದು, ಹಾಗೂ ನಮ್ಮ ದೇಹದಿಂದ ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇಂತಹ ಅದ್ಭುತವಾದ ಕೆಲಸವನ್ನು ಮಾಡುವಂತಹ ನಮ್ಮ ಶ್ವಾಸಕೋಶವನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಯಾವ ರೀತಿ ಅಂದರೆ, ಒಂದು ಧೂಮಪಾನ ಮಾಡೋದರಿಂದ, ತಂಬಾಕು ಸೇವನೆಯಿಂದ, ಜೊತೆಗೆ ಮದ್ಯಪಾನ ಸೇವನೆಯಿಂದ, ಇವುಗಳ ಸೇವನೆಯಿಂದ ನಮ್ಮ ಶ್ವಾಸಕೋಶ ಹಾಳಾಗ್ತಾ ಹೋಗುತ್ತೆ. ಇದರಿಂದ ಆಗುವ ತೊಂದರೆಗಳು ಏನು ಅಂತಂದರೆ, ಮೊದಲಿಗೆ ನಮಗೆ ಶೀತ, ಕೆಮ್ಮು, ಜ್ವರ ಉಂಟಾಗ್ತಾ ಹೋಗುತ್ತೆ. ಜೊತೆಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದಾಗ್ಬೋದು, ಕಫ ಕಟ್ಕೊಳ್ಳೋದಾಗ್ಬೋದು, ಜೊತೆಗೆ ದೇಹದಲ್ಲಿ ಅನೇಕ ರೀತಿಯ ವಾಯು ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಪರಿಹಾರವಾಗಿ ಬಂದಿರುವಂತಹ ಒಂದು ಅದ್ಭುತವಾದ ಪ್ರಾಡಕ್ಟ್ ಯಾವುದು ಅಂತಂದರೆ ಅದೇ ನಮ್ಮ ರೈಸಸ್ ಇಂಡಿಯಾದ ಬ್ರೀತ್ ವೆಲ್. ಈ ಬ್ರೀತ್ ವೆಲ್ಲನ್ನು ಏನಕ್ಕೆ ಉಪಯೋಗ ಮಾಡಬೇಕು? ನಾವು ಈ ಬ್ರೀತ್ ವೆಲ್ಲನ್ನು ಉಪಯೋಗ ಮಾಡೋದ್ರಿಂದ ಮೊದಲಿಗೆ ಅದೇನು ಮಾಡ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಜೊತೆಗೆ ಎಲ್ಲ ರೀತಿಯ ಕೆಮ್ಮು, ದಮ್ಮು, ಕಫ, ಜ್ವರವನ್ನು ಬೇಗ ಮಾಡ್ತಾ ಹೋಗುತ್ತೆ. ಹಾಗೂ ನಾವು ಉಸಿರಾಟ ಕ್ರಿಯೆಯನ್ನು ಸರಾಗವಾಗಿ ಮಾಡೋ ಥರ ಅದು ಮಾಡ್ತಾ ಹೋಗುತ್ತೆ. ಇದನ್ನು ಹೇಗೆ ಉಪಯೋಗ ಮಾಡಬೇಕು? ಇದು ಸುಮಾರು 60 ಟ್ಯಾಬ್ಲೆಟ್ಗಳನ್ನು ಒಳಗೊಂಡಿದೆ. ಇದನ್ನು ಪ್ರತಿದಿನ 2 ಮಾತ್ರೆ ತಗೋಬೇಕು, ಒಂದು ಬೆಳಗ್ಗೆ, ಒಂದು ರಾತ್ರಿ ಊಟದ ನಂತರ. ಆದರೆ ಇದನ್ನು 12 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರು ಉಪಯೋಗ ಮಾಡ್ಬೋದು. ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಇದನ್ನು ಉಪಯೋಗ ಮಾಡಬಾರ್ದು. ಇಂತಹ
ಅದ್ಭುತವಾದ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ, ತುಂಬ ಉಪಯುಕ್ತವಾಗಿದೆ. ನೀವು ಸಹ ಉಪಯೋಗ ಮಾಡಿ, ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಾಗೆ ಇಷ್ಟೆಲ್ಲ ಅನುಕೂಲ ಕೊಡುವಂತಹ ನಮ್ಮ ಶ್ವಾಸಕೋಶವನ್ನು ನಾವೇನು ಮಾಡ್ತಾವನ್ನ ಉತ್ತಮ ಪಡಿಸ್ಕೊಳ್ತಾ ಹೋಗೋಣ. ನಾನು ಈ ಇಂಡಸ್ಟ್ರಿಗೆ ಬರೋಕ್ಕೆ ಪರಿಚಯ ಮಾಡಿದಂತಹ ನನ್ನ ಆತ್ಮೀಯ ಗೆಳೆಯರಾದಂಥ ಜಗದೀಶ್ ಸರ್ ಅವ್ರನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ಇರುವಂತಹ ನಮ್ಮ ಸುನೀಲ್ ಸರ್ ಹಾಗೂ ಕುಸುಮ ಮೇಡಮ್ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಲು ನನಗೆ ಅವಕಾಶ ಕೊಟ್ಟಂತಹ ರೈಸಸ್ ಇಂಡಿಯಾದ ಸಂತೋಷ್ ಬಿ ಬಸವರಾಜ್ ಸರ್ ಅವರಿಗೂ, ರೈಸಸ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಅವರಿಗೂ ಹಾಗೂ ಟಾಪ್ ಲೀಡರ್ಸಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಹಾಗೆ ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ರೋಷನ್ ಸರ್. ಥ್ಯಾಂಕ್ ಯು. ಜೀವನದಲ್ಲಿ ನಾವು ಯಾರನ್ನ ಬೇಕಾದರೂ ಕಳೆದುಕೊಂಡ್ರೆ ಬದುಕಬಹುದು, ಆದರೆ ನಮ್ಮ ಆರೋಗ್ಯನ ಕಳೆದುಕೊಂಡ್ರೆ ಬದುಕುವುದು ಕಷ್ಟ. ಯೋಚನೆ ಮಾಡಿ. ಈ ಮಾತುಗಳನ್ನ ಹೇಳೋ ಮೂಲಕ ನನ್ನ ಒಂದು ಸಣ್ಣ ಕಿರುಪರಿಚಯ. ನನ್ನ ಹೆಸರು ಸಂಜಯ್ ಅಷ್ಟೇ. ಐ ಆಮ್ ಫ್ರಮ್ ಮೈಸೂರು. MBA ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ರೈಸಸ್ ಇಂಡಿಯಾ ಕಂಪನಿಲಿ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ಲಿ 3 ವರ್ಷದಿಂದ ಡಿಫೆನ್ಸ್ ಸೆಕ್ಟರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಒಳ್ಳೆ ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದಾಗ ಒಳ್ಳೆ ಅವಕಾಶನ ಪ್ರೆಸೆಂಟ್ ಮಾಡಿದ್ದು ಮಿಸ್ಟರ್ ಮಹೇಶ್ ಸರ್. ನಾನು ಯಾವಾಗಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಪ್ಪಾಳೆ ಕೊಟ್ಟರೆ ಜೋರಾಗಿ ಕೊಡ್ಬೋದು ಸರ್. ಎಸ್, ಥ್ಯಾಂಕ್ ಯು. ನಮ್ಮ ಹಿರಿಯರು ಜೀವಿಸಿದಂಥ ಜೀವನನ ನಾವು ಇವತ್ತು ಜೀವಿಸ್ತಾ ಇದ್ದೀವ. ಅವರು ಖುಷಿಯಾಗಿ ದಿನಗಳನ್ನ ಕಳೀತಾ ಇದ್ರು, ಹಾಗೆ ತುಂಬ ದೀರ್ಘಾವಧಿ ಬದುಕ್ತಾ ಇದ್ದೀವಾ? ಇಲ್ಲ. ಯಾಕೆ? ಇವತ್ತಿನ ಕೆಟ್ಟ ಲೈಫ್ ಸ್ಟೈಲ್ ಬಗ್ಗೆ ಇಡೀ ದಿನ ಮಾತಾಡ್ಬೋದು. ನಮ್ಮ ದೇಹಕ್ಕೆ ವಯಸ್ಸು ಆಗ್ತಾ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ನಮ್ಮ ದೇಹ ರಚನೆ ಆಗಿರೋದೆ ಕಣಗಳಿಂದ. ಜೀವಕೋಶ, ಆರ್ಗನ್ ಸಿಸ್ಟಮ್, ಮನುಷ್ಯನ ದೇಹ ರಚನೆ. ಜೀವಕೋಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ 36 ಟ್ರಿಲಿಯನ್ ಜೀವ ಕಣಗಳಿರುತ್ತೆ. ಸೊ ಆ ಕಣಗಳು ಒಬ್ಬ ಮನುಷ್ಯನಿಗೆ ಯಾವಾಗ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ, ಆಗ ಕಣಗಳೆಲ್ಲ ಸಾಯೋಕ್ಕೆ ಶುರು ಆಗುತ್ತೆ. ಚೆನ್ನಾಗಿರೋಂಥ ಕಣಗಳನ್ನು ಕೂಡ ಅಟ್ಯಾಕ್ ಮಾಡುತ್ತೆ. ಇಮ್ಯುನಿಟಿ ಪವರ್ ಕಮ್ಮಿ ಆದಾಗ ಕಣಗಳು ಸಾಯ್ತೆ ಅಂತ ಹೇಳಿದೆ. ಅದರಲ್ಲಿ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಪ್ರತಿಯೊಂದು ಕಣನ ಡಿವೈಡ್ ಮಾಡಿ ನೋಡಿದಾಗ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಕರಿತೀವಿ. ಆಟಮಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತ ಇರುತ್ತೆ. ಎಲೆಕ್ಟ್ರಾನ್ ಯಾವಾಗಲೂ ಪೇರ್ ಆಗಿರುತ್ತೆ. ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಿದ್ದಾಗ ಈ ಒಂದು ಎಲೆಕ್ಟ್ರಾನ್ ಬ್ರೇಕ್ ಆಗಿ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆದಾಗ ನಮ್ಮ ದೇಹದಲ್ಲಿ ಬಹಳಷ್ಟು ಅನಾರೋಗ್ಯನ ನಾವು ಫೇಸ್ ಮಾಡ್ತೀವಿ. ಸಡನ್ನಾಗಿ ಕೋಲ್ಡ್ ಆಗೋದು, ಕಾಫ್ ಆಗೋದು, ಅಲರ್ಜೀಸ್, ಇನ್ಫೆಕ್ಷನ್ಸ್ ಆ್ಯಂಡ್ ವೀಕ್ನೆಸ್, ಡಯೇರಿಯಾ, ಫ್ಲೂ, ಈ ಎಲ್ಲ ಪ್ರಾಬ್ಲಮ್ಸ್ ಬಂದಾಗ ನಾವೇನು ಮಾಡ್ತೀವಿ? ಇಮಿಡಿಯೇಟ್ಲಿ ಮೆಡಿಕೇಷನ್ ತೊಗೊಳ್ತೀವಿ. ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಥೆರಪೀಸ್ ಆಗಿರ್ಬೋದು, ಕೀಮೋಥೆರಪಿ ಆ್ಯಂಡ್ ಹಾಗೆ ಸರ್ಜರೀಸ್, ಲಾಂಗ್ ಟರ್ಮ್ ಮೆಡಿಕೇಷನ್ಗೆ ಹೋಗ್ತೀವಿ ಇಮಿಡಿಯೇಟ್ ಸೊಲ್ಯೂಷನ್ ಆಗಿ. ಇದಕ್ಕೇನಾದರೂ ನಿಮ್ಮ ಹತ್ರ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ? ಬಟ್ ನನ್ನ ಹತ್ರ ಇದೆ. ಗೆಟ್ ರೆಡಿ, ಪರ್ಮನೆಂಟ್ ಸೊಲ್ಯೂಷನ್ನ ಕೊಡ್ತೀನಿ. ಪರ್ಮನೆಂಟ್ ಸೊಲ್ಯೂಷನ್ ಏನು ಗೊತ್ತಾ? ನಾಳೆಯಿಂದ ಯಾರೂ ಹೊರಗಡೆ ಗಾಳಿಗೆ ಹೋಗಬಾರ್ದು. 2ನೇದು, ವೆಹಿಕಲ್ನಾರು ಯೂಸೇ ಮಾಡಬಾರ್ದು. 3ನೇದು, ಸ್ಟ್ರೀಟ್ ಫುಡ್ನಂತೂ ಆ ಕಡೆ ತಿರುಗು ನೋಡಬಾರ್ದು. 4ನೇದು, ಡೈಲಿ 4 ರಿಂದ 5 ಬಾರಿ ಫ್ರೂಟ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ನಬೇಕು. ಲಾಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಫೋನು ಮತ್ತು TV, ಕಂಪ್ಯೂಟರ್ನ ಯೂಸ್ ಮಾಡಬಾರ್ದು. ಆಗುತ್ತಾ? ಆಗಲ್ಲ. ಸೊ ಹಾಗಾದರೆ ನನ್ನ ಹತ್ರ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಸೊ ಅದೇ ನೀವು ಆ್ಯಂಟಿ ಆಕ್ಸಿಡೆಂಟ್ಸ್ನ ತಗೋಬೇಕು. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ತಗೊಳ್ಳೋದ್ರಿಂದ ಯಾವಾಗ ಎಲೆಕ್ಟ್ರಾನ್ಸ್ ಬ್ರೇಕ್ ಆಗಿ ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗುತ್ತೆ, ಈ ಆ್ಯಂಟಿ ಆಕ್ಸಿಡೆಂಟು ಫ್ರೀಯಾಗಿ ನಿಮಗೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ ಒಳಗಡೆ ಯಾವಾಗ ಫ್ರೀ ರ್ಯಾಡಿಕಲ್ ಫಾರ್ಮೇಷನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜನರೇಟ್ ಆಗಿ ನಿಮಗೆ ಕಾಯಿಲೆ ಎಲ್ಲ ಬರ್ತಾಯಿತ್ತು, ಈ ಆ್ಯಂಟಿ ಆಕ್ಸಿಡೆಂಟ್ಸ್ನ ತೊಗೊಂಡಾಗ ಈ ಕಾಯಿಲೆ ನಿಮಗೆ ಬರಲ್ಲ. ಓಕೆ, ಸೊ ಇವಾಗ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಎಷ್ಟು ಬೇಕು ಸರ್ ದೇಹಕ್ಕೆ? ಅದಕ್ಕೆ WHO ಮತ್ತು FDA ಅವರು ಇದಕ್ಕೊಂದು ಮಾಪನ ಇಟ್ಟಿದ್ದಾರೆ. ಪ್ರತಿದಿನ 3000 ದಿಂದ 4000 ನಿಮಗೆ ಒರಾಕ್ ವ್ಯಾಲ್ಯೂಸ್ ಬೇಕಾಗಿರುತ್ತೆ. ಒರಾಕ್ ಅಂದರೆ ಆಕ್ಸಿಜನ್ ರ್ಯಾಡಿಕಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಂತ ಕರಿತೀವಿ. ಆದರೆ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಹೊರಗಡೆಯನ್ನು ತೊಗೊಳಕ್ಕಾಗ್ತಿದೆಯಾ? ಸೊ ಹಾಗಾದರೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ನ ನಿಮ್ಮ ಎದುರುಗಡೆ ನಾನು ಫಸ್ಟ್ ಟೈಮ್ ಪ್ರೆಸೆಂಟ್ ಮಾಡ್ತಿದ್ದೀನಿ. ದಟ್ ಈಸ್ ನಮ್ಮ ರೈಸಸ್ ಇಂಡಿಯಾ ಕಂಪನಿಯ ಆ್ಯಡ್ವರಾಕ್. ಒಂದು ಜೋರಾದ ಚಪ್ಪಾಳೆ ಬನ್ನಿ.
ಆ್ಯಪಲ್ ತೊಗೊಳ್ಳೋದು ಒಂದೇ, 33 ml ಆ್ಯಡ್ ವರಕ್ ತೊಗೊಳ್ಳೋದು ಒಂದೇ. 33 ml ಆ್ಯಡ್ ವರಕ್ನ ತೊಗೊಂಡ್ರೆ ನೀವು ಪ್ರತಿದಿನ ನಿಮಗೆ 30,000 ಒರಾಕ್ ವಾಲಿ ಸಿಗುತ್ತೆ. ಅಂದರೆ ತಿಂಗಳಿಗೆ 9 ಲಕ್ಷ ಒರಾಕ್ ವಾಲಿ ಸಿಗುತ್ತೆ. ಇವಾಗ ಹೇಳಿ ನಮ್ಮ ಕಾಯಿಲೆ ಬರುತ್ತಾ? ಇಲ್ಲ. ಓಕೆ, ಸೊ ಈ ಒಂದು ಆ್ಯಡ್ ವರಕಲ್ಲಿ ಇರೋದು ಸಿಬಾಕ್ಥ್ರಾನ್ ಆ್ಯಂಡ್ ಅಸೈಬೆರಿ. ಈ ಒಂದು ಸಿಬಾಕ್ಥ್ರಾನ್ ಹಿಮಾಲಯದಲ್ಲಿ ಸಿಗುತ್ತೆ ಆ್ಯಂಡ್ ಅಸೈಬೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಸೊ ಈ ಮಾತನ್ನ ಹೇಳೋ ಮೂಲಕ ನಾವೆಲ್ಲರೂ ಫುಡ್ಡನ್ನ ಮೆಡಿಸಿನ್ ಥರ ತಿಂದರೆ ಲೈಫ್ ಪೂರ್ತಿ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನಾದರೂ ಫುಡ್ ಥರ ತಿಂದರೆ ಲೈಫ್ ಪೂರ್ತಿ ಮೆಡಿಸಿನ್ ತಗೊಳ್ಬೇಕು. ಈ ಮಾತನ್ನ ಹೇಳೋ ಮೂಲಕ ರೈಸಸ್ ಇಂಡಿಯಾ ಮ್ಯಾನೇಜ್ಮೆಂಟ್ ಹಾಗೆ ಕಂಪನಿಯ MD ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಿಸ್ ಇಸ್ ಸಂಜಯ್ ಸೈನಿಂಗ್ ಆಫ್. ಹ್ಯಾವ್ ಅ ಗುಡ್ ಡೇ.